ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣ ಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಸಾಂಖ್ಯ ಯೋಗದ 15, 16, 17, 18ನೇ ಶ್ಲೋಕವನ್ನ ಮನನ ಮಾಡೋಣ ಬನ್ನಿ. ಈಗ 15ನೇ ಶ್ಲೋಕ ಮೊದಲು ನೋಡೋಣ ಏನು ಅಂತಂದ್ಬಿಟ್ಟು. ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಇದರ ಅರ್ಥ ಹೀಗೆ ಕೊಟ್ಟಿದೆ. ಓ ಅರ್ಜುನ, ಮನುಷ್ಯರಲ್ಲಿ ಶ್ರೇಷ್ಠನೇ ಯಾರು ಸುಖ ಮತ್ತು ದುಃಖಗಳಿಂದ ಪ್ರಭಾವಿತರಾಗುವುದಿಲ್ಲ ಮತ್ತು ಎರಡರಲ್ಲೂ ಸ್ಥಿರವಾಗಿರುತ್ತಾರೆ, ಅವನು ಮುಕ್ತಿಗೆ ಅರ್ಹನಾಗುತ್ತಾನೆ. ನಾವು ಹಿಂದಿನ ಶ್ಲೋಕದಲ್ಲಿ ಹೇಗೆ ಆ, ಆ, ಇಂದ್ರಿಯಗಳು ಮತ್ತೆ ಇಂದ್ರಿಯ ವಿಷಯಗಳ ಸಂಯೋಗದಿಂದ ಹೇಗೆ ಮನುಷ್ಯ ವಿಚಲಿತನಾಗ್ತಾನೆ, ಆದರೆ ಹಾಗೆ ಆಗ್ಬಾರ್ದು, ಅವನು ತಿತಿಕ್ಷೆ ಅನ್ನೋದನ್ನ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ನೋಡಿದ್ವಿ. ಅದರ ಮುಂದಿನ ಭಾಗ ಇದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ, ಸಾವಿತ್ರಿಜಿ, ಹಾ ಪದ್ಮಜ್. ಇಂದ್ರಿಯಗಳು ಮತ್ತು ವಿಷಯಗಳ ಸಂಯೋಗ ಯಾರಿಗೆ ವ್ಯಾಕುಲತೆಯನ್ನುಂಟು ಮಾಡುತ್ತದೆ, ಯಾರಿಗೆ ಉಂಟು ಮಾಡೋದಿಲ್ಲ, ಮೋಕ್ಷಕ್ಕೆ ಯಾರು ಅರ್ಹರು ಅನ್ನೋದು ಇಲ್ಲಿ ಪ್ರಶ್ನೆ. ಇಂದ್ರಿಯ ಇಂದ್ರಿಯಗಳು ಮತ್ತು ವಿಷಯಗಳು ಹ್ಮ್ ಯಾರಿಗೆ ವ್ಯಾಕುಲತೆಯನ್ನು ಉಂಟು ಮಾಡುತ್ತೆ ಅಂತಂದ್ರೆ, ಇಂದ್ರಿಯಗಳು ನಿಗ್ರಹ ಯಾರಿಗಿರುತ್ತೋ ಅವ್ರಿಗೆ ಉಂಟು ಮಾಡಲ್ಲ. ಇಂದ್ರಿಯ ನಿಗ್ರಹ ಇಲ್ಲದೆ ಇರೋರಿಗೆ ಅದು ಆ ವ್ಯಾಕುಲತೆಯನ್ನು ಉಂಟು ಮಾಡತ್ತೆ ಅಂತ. ಯಾಕೆಂದ್ರೆ ಈ ಹಿಂದೆ ನಾವು ತಿಳ್ಕೊಂಡ್ವಿ, ಆ ಯಾವುದೇ ವಸ್ತುಗಳಿಗೆ ಅದರದೇ ಆದಂತ ಒಂದು ರೀತಿ ಇರತ್ತೆ. ಆ ಒಂದು ಅದರದೇ ಆದಂತ ಒಂದು ಗುಣ ಇರತ್ತೆ. ಹಾಗಾಗಿ ಆ ಎ- ಎಲ್ಲ ಸುಖ ದುಃಖಗಳನ್ನೆಲ್ಲ ಸಹಿಸ್ಕೊಂತ ಹೋಗ್ಬೇಕಲ್ವಾ. ಇಂದ್ರಿಯ ಹೊರನೋಟಕ್ಕೆ ಇಂದ್ರಿಯಗಳು ಹೋಗ್ತಾ ಇರತ್ತೆ ಆ ವಸ್ತುಗಳ ಕಡೆ. ಆ, ಆ, ಸುಖ ದುಃಖ, ಬಿಸಿಲು, ಚಳಿ, ಮಳೆ, ಇವು ಎಲ್ಲದಕ್ಕೂನು ಸಹಿಸ್ಕೊಳ್ಳೋ ಅಂತದ್ದು ಗುಣ ಅಂದ್ರೆ ತಿತಿಕ್ಷೆ. ಆ ತಿತಿಕ್ಷೆ ಯಾರಿಗಿರುತ್ತೋ ಅವರು ಮೋಕ್ಷಕ್ಕೆ ಅರ್ಹರು ಅಂತ. ಅಂದ್ರೆ ಈ ಒಂದು ತತ್ವದ ಜ್ಞಾನವನ್ನು ತಿಳ್ಕೊಳಕ್ಕೆ ಅವರು ಆ ಆ ಮೋ ಆ ತತ್ವದ ಬಗ್ಗೆ ಆ ಸರಿಯಾಗಿರ್ತಾರೆ. ಮೋಕ್ಷತೆಯನ್ನು ಪಡ್ಕೊಂಡಿರ್ತಾರೆ ಅಂತ. ಹ್ಮ್ ಯಾಕೆಂದ್ರೆ ಇವೆಲ್ಲ ತುಂಬಾ ಇಲ್ಲ ಅಂತಂದ್ರೆ ಅವನು ಆ ಮುಕ್ತಿಯನ್ನು ಪಡ್ಕೊಳಕ್ಕೆ ಆಗಲ್ಲ. ಹ್ಮ್ ಸಾಧನಾ ಕ್ರಮದಲ್ಲಿ ಅಲ್ವಾ. ನಾವು ಹ್ಮ್ ಈ ತತ್ವದ ಬಗ್ಗೆ ತಿಳ್ಕೊಂತ ಹೋಗ್ಬೇಕಾಗತ್ತೆ. ಹಾಗಾಗಿ ಹ್ಮ್ ಓಕೆ, ಅವನು ತುಂಬಾ ಚೆನ್ನಾಗಿ ಅರ್ಹನಾಗುತ್ತಾನೆ ಹೇಳಿದ್ದೀರಾ. ಅಂತ. ಈ ಸುಖ ದುಃಖಗಳನ್ನು ಯಾರಿಗೆ ಸಹಿಸ್ಕೊಳ್ಳುವಂತ ಗುಣ ಇರತ್ತೋ ಅವನು ಅಂತ ಹೇಳ್ತಾ ಇದ್ದಾರೆ ಇದ್ರಲ್ಲಿ. ತುಂಬಾ ಚೆನ್ನಾಗಿ ಪಾಯಿಂಟ್ ಔಟ್ ಮಾಡಿಬಿಟ್ಟು ಹೇಳಿದ್ದೀರಾ. ಧನ್ಯವಾದಗಳು ಸಾವಿತ್ರಿಜಿ. ಹೀಗೆ ಆ, ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಇಂದ್ರಿಯಗಳು ಮತ್ತೆ ಇಂದ್ರಿಯ ವಿಷಯ ವಸ್ತುಗಳು ಅವುಗಳಿಂದ ಅವನು ವ್ಯಾಕುಲತೆಗೊಳಗಾದ್ರೆ ಹೀಗೆಲ್ಲ ಮನಸ್ಸೆಲ್ಲ ಹೀಗೆ ಕದಡಿ ಹೋಗಿರುತ್ತೆ. ಆದರೆ ಈ ನೋಡಿ, ಈ ಪ್ರಾಣಿ ಅನ್ನೋದು ಅದಕ್ಕೇನಿಲ್ಲ, ಸುಮ್ಮನೆ ವಿಷಯ ವಸ್ತು ಹೇಗಿರುತ್ತೋ ಹಾಗೆ ನೋಡುತ್ತೆ, ಅದಕ್ಕೆ ಹೌದು. ಏನು ಬೆರೆಸಲ್ಲ. ಮನುಷ್ಯ ಆದ್ರೆ ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಾಕ್ತಾನೆ.
ಇಲ್ಲಿ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅದು ತಿತಿಕ್ಷೆ ಇರಬೇಕು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ನೀನು ಆ, ಸುಖ ದುಃಖ ಏನು ಬಂದ್ರೂ ಅದಕ್ಕೆ ಸಮವಾಗಿ ಇರಬೇಕು ಅಂತಬಿಟ್ಟು ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹೇಳ್ತಾರೆ. ಆ, ಇಲ್ಲಿ ಸಾಧನ ಚತುಷ್ಟಯಗಳು ಅಂತಂದ್ಬಿಟ್ಟು ಆ, 4 ಅರ್ಹತೆಗಳು ಒಬ್ಬ ಸಾಧಕನಿಗೆ ಇರಬೇಕಾಗಿರುವಂತಹದ್ದು. ಯಾರು ನನಗೆ ಮೋಕ್ಷ ಬೇಕು ಅಂತಾನೋ, ನಾನು ಮುಕ್ತಿ ಬೇಕು, ಈ ಬಂಧನದಿಂದ ನನಗೆ ಬಿಡುಗಡೆ ಬೇಕು ಅಂತ ಯಾರು ಬಯಸ್ತಾನೋ ಅಂಥವನಿಗೆ ಕೆಲವೊಂದು ಅರ್ಹತೆಗಳು ಇರಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದಕ್ಕೆ ತಕ್ಕನಾದಂಥ ಅರ್ಹತೆಯನ್ನು ಅವರು ಗಳಿಸಿರ್ಬೇಕು. ನಾನಿವಾಗ ಕಾಲೇಜಿಗೆ ಸೇರ್ಕೊಳ್ಬೇಕು ಅಂತಂದರೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು. ಹಾಗೇನೆ ನನಗೆ ಮುಕ್ತಿಯೇ ಬೇಕು, ನನಗೆ ಅದೇ ನನಗೆ ಪರಮ ಧ್ಯೇಯ ಅಂತ ಅಂದ್ಕೊಂಡಾಗ ನಾನು ಒಂದಷ್ಟು ಅರ್ಹತೆಗಳನ್ನು ಗಳಿಸ್ಕೊಳ್ಬೇಕು. ಅವು ಯಾವುವು ಅಂತಂದರೆ ಶಂಕರಾಚಾರ್ಯರು ಹೇಳಿದ್ದಾರೆ, ಮತ್ತು ಎಲ್ಲ ಶ್ರುತಿಗಳಲ್ಲೂ ಸಹ ಇದು ಹೇಳಿದ್ದಾರೆ. ಈ ಸಾಧನ ಚತುಷ್ಟಯಗಳು ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಆಗಲಿ ಇದನ್ನು ಆಮೇಲೆ ತಿದ್ದೋಣ. ಷಟ್ ಸಂಪತ್ತಿ, ಷಟ್ ಸಂಪತ್ತಿಗಳಲ್ಲಿ 6 ವಿಧವಾದಂತಹ ಅರ್ಹತೆಗಳು: ಶಮ, ದಮ, ತಿತಿಕ್ಷಾ, ಉಪರತಿ, ಶ್ರದ್ಧಾ, ಸಮಾಧಾನ. ತಿತಿಕ್ಷಾ ಅನ್ನೋದನ್ನ ನಾವು ಹಿಂದಿನ ಶ್ಲೋಕದಲ್ಲಿ 14ನೇ ಶ್ಲೋಕದಲ್ಲಿ ನೋಡಿದ್ವಿ. ಅದನ್ನೇ ಹಾಗೆ ಮುಂದುವರಿಸ್ಕೊಂಡು ಉಪರತಿ, ಯಾವಾಗಲೂ ನಾವು ಉನ್ನತವಾದದ್ದನ್ನ ಯೋಚನೆ ಮಾಡಬೇಕು, ಭಗವಂತನ ಬಗ್ಗೆ ಮತ್ತೆ ಆತ್ಮದ ಬಗ್ಗೆ ಯೋಚನೆ ಮಾಡಬೇಕು. ಮತ್ತೆ ನಾನು ಯಾವಾಗ್ಲೂ ಏನು ಶ್ರುತಿಯಲ್ಲಿ ಏನು ಹೇಳಿದಾರೋ ಅದನ್ನ ತಿಳ್ಕೊಳ್ಬೇಕು. ಅಂದ್ರೆ ನನಗೆ ಅದರಲ್ಲಿ ಶ್ರದ್ಧೆ ಇರಬೇಕು. ಮತ್ತೆ ಗುರುಗಳು ಹೇಳಿದ್ದ ಒಂದು ವಾಕ್ಯದಲ್ಲಿ ನನಗೆ ಶ್ರದ್ಧೆ ಇರಬೇಕು. ಅದು ಶ್ರದ್ಧೆ ಇಲ್ಲ ಅಂತಂದ್ರೆ ನಾನು ಏನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಾದ ಮೇಲೆ ಸಮಾಧಾನ ಅನ್ನೋದು ಇರಬೇಕು. ಅದನ್ನ ಇಲ್ಲಿ ಸಮಾಧಾನವಾಗಿ ಇರಬೇಕು. ಸಮ ದುಃಖ ಸುಖ ಸಮಾಧಾನವನ್ನ ನೀನು ಗಳಿಸ್ಕೋ ಅಂತ ಹೇಳ್ತಾರೆ. ನಿನಗೆ ಏನು ಆ, ಎಂತಹ ಒಂದು ಪರಿಸ್ಥಿತಿನೇ ಆಗಲಿ ಅವು ಹಾಗೇನೆ ತಂದು ಕೊಡುತ್ತವೆ. ನಾವು ಯೋಚನೆ ಮಾಡಿದಾಗ, ನಾನು ದೇಹ ಅಂದ್ಕೊಂಡಾಗ ಆ ದೇಹಕ್ಕೆ ಆಗುವಂತಹ ಎಲ್ಲ ಅನುಭವಗಳು ಏನಿದೆ ಅವುಗಳೆಲ್ಲವೂ ಸಹ ನನಗೆ ಸುಖವನ್ನು ಕೊಡುತ್ತೆ ಅಥವಾ ದುಃಖವನ್ನು ಕೊಡುತ್ತೆ. ಅದು ಎಲ್ಲ ತಾತ್ಕಾಲಿಕವಾದದ್ದೇ. ಅದು ಯಾವತ್ತೂ ಶಾಶ್ವತವಾಗಿ ಇರೋಂಥದ್ದಲ್ಲ. ಅಂತಹ ತಾತ್ಕಾಲಿಕವಾಗಿ ಆಗುವಂತಹದ್ದಕ್ಕೆ ನಾನು ಆ, ವ್ಯಥೆ ಪಡುವಂತಹದ್ದು ತಪ್ಪು. ಯಾವಾಗಲೂ ಶಾಶ್ವತವಾದಂಥದ್ದು ಯಾವುದು ಅನ್ನೋದು ತಿಳ್ಕೊಳ್ಬೇಕು. ಅದನ್ನು ಯಾವುದು ಅನ್ನೋದು ತಿಳ್ಕೊಂಡು ನಾನು ಸಮಾಧಾನವನ್ನು ಹೊಂದಬೇಕು. ಆ ಸಮಾಧಾನ ಸ್ಥಿತಿಯನ್ನು ನಾನು ಪಡ್ಕೊಂಡಾಗ ಈ ಒಂದು ಬಂಧ ಮುಕ್ತನಾಗೋದಕ್ಕೆ, ಯಾವ ಒಂದು ಮೋಕ್ಷವನ್ನು ಪಡೆಯೋದಕ್ಕೆ, ಆತ್ಮ ಸ್ವರೂಪದಲ್ಲಿ ನಾನು ಸ್ಥಿತವಾಗೋದಕ್ಕೆ ಸಾಧ್ಯವಾಗತ್ತೆ. ಆ ಸಮಾಧಾನಕರವಾದಂಥ ಪರಿಸ್ಥಿತಿಯನ್ನು ನಾನು ನಿಲ್ಲದೆ ಹೋದರೆ ನನ್ನ ಮನಸ್ಸಿನಲ್ಲಿ ಈ ವೃತ್ತಿಗಳು ಅನ್ನೋದು, ವ್ಯಾಕುಲತೆ ಅನ್ನೋದು ಹೆಚ್ಚಾಗತ್ತೆ. ಆಗ ನನಗೆ ಈ ಈ ಆತ್ಮದರ್ಶನ ಅನ್ನೋದು ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಈ ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ. ಅರ್ಜುನ, ಹೀಗೆ ತಿಳ್ಕೊಪ್ಪ ನೀನು ಯಾವಾಗ್ಲೂ. ಮತ್ತೆ ಈ ಒಂದು ಯಾರು ಈ ಸಮಾಧಾನ ಅನ್ನೋದನ್ನ ಪಡಿತಾರೆ ಅಂಥವರು ಸೋಮೃತತ್ವಾಯ ಕಲ್ಪತೆ, ಆ ಅಮೃತತ್ವವನ್ನ ಪಡಿತಾರೆ. ಅಮೃತತ್ವ ಅಂತಂದ್ರೆ ಇಲ್ಲಿ ಏನು, ಮೋಕ್ಷ ಅಂತಂದ್ಬಿಟ್ಟು. ಮೋಕ್ಷ ಅಂತಂದ್ರೆ ಏನು, ನಾನು ಸತ್ತು ಹೋದ್ಮೇಲೆ ಏನೋ ಪಡಿತೀನಿ ಅನ್ನುವಂತಹದ್ದು ಏನಿಲ್ಲ. ನಾವು ಜೀವಿತಾವಧಿಯಲ್ಲೇ ಇದ್ದುಕೊಂಡು ಈ ದೇಹ ಅಂತ ಅನ್ನೋದು ಇವತ್ತು ಬಂದಿದೆ, ಆದರೆ ಅದು ಬೆಳೆಯುತ್ತೆ, ಮತ್ತೆ ಮುದಿ ಆಗುತ್ತೆ, ಕಾಯಿಲೆಗಳು ಬರುತ್ತೆ, ಮತ್ತೆ ಒಂದಿನ ಬಿದ್ದು ಹೋಗ್ಬಿಡುತ್ತೆ.
ಈ ಮನಸ್ಸು ಹಾಗೆ ಒಂದೊಂದು ಆ, ಸರ್ತಿ ಒಂದೊಂದು ವಿಧವಾದ ಒಂದು ಭಾವನೆಗೆ, ಆ, ಭಾವುಕತೆಗೆ ಎಲ್ಲ ಒಳಗಾಗತ್ತೆ. ಒಂದ್ಸತಿ ದುಃಖ ಆಗತ್ತೆ, ಒಂದ್ಸತಿ ಸಂತೋಷ ಆಗತ್ತೆ. ಹಾಗೆ ವಿಚಾರಗಳ ಧಾರೆಗಳು ಹಾಗೆ ಹರಿತಾ ಇರುತ್ತೆ. ಆದರೆ ಅದಕ್ಕೆ ಯಾವುದಕ್ಕೂ ನೀನು ಚಂಚಲನಾಗಬೇಡ, ಒಂದೇ ಸ್ಥಿತಿಯಲ್ಲಿ ಇರು. ಅದನ್ನೆಲ್ಲ ತೊರೆದಾಗ ಆ ಒಂದು ಆ, ಯಾವ ಅಮೃತತ್ವ, ಅಂದರೆ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅನ್ನೋದನ್ನ ನೀನು ಆ, ತಿಳಿದುಕೊಳ್ಬೇಕು. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಅನ್ನೋದು ತಿಳ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಆ, ಹೇಳ್ತಾ ಇದ್ದಾರೆ. ಅದೇ ಅಮೃತತ್ವ. ಮೋಕ್ಷವನ್ನ ಅಮೃತತ್ವ ಅಂತ ಹೇಳಿದ್ದಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಏನಾದ್ರೂ ಇದ್ರಲ್ಲಿ ಪ್ರಶ್ನೆ ಇದೆಯಾ ಸಾವಿತ್ರಿಜಿ? ಏನು ಇಲ್ಲ. ಸಾಧಕನಿಗೆ ಇವೆಲ್ಲ ಬರ್ಲೇಬೇಕಲ್ವಾ? ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ತಿತಿಕ್ಷ, ಸಮಾಧಾನ. ಪ್ರಶ್ನೆ ಏನಾದ್ರೂ ಇದೆಯಾ? ಆ ಏನಿಲ್ಲ ಶಮ ಅಲ್ವಾ? ದಮ ಅನ್ನೋದು ಇನ್ನೊಂದ್ ಸ್ವಲ್ಪ ವಿವರಿಸಿದ್ರೆ ಕುಸುಮ ಅವ್ರು ಬೇರೆಯವ್ರಿಗೂ ಆಗ್ತಾ ಇತ್ತು ಅನ್ಸುತ್ತೆ. ಶಮಧಮ ಬೇಕಾ? ಹಾ, ಅದ್ರ ಬಗ್ಗೆನೂ ಸ್ವಲ್ಪ ಹೇಳ್ಬಿಡಿ. ಎಲ್ಲ ಹೇಳಿದ್ರೆ. ಶಮ ಅಂತಂದ್ರೆ ನನ್ನ ಮನಸ್ಸಿನ ಒಂದು ಕಂಟ್ರೋಲ್. ದಮ ಅಂತಂದ್ರೆ ನನ್ನ ಇಂದ್ರಿಯಗಳ ಒಂದು ನಿಯಂತ್ರಣ. ಮನಸ್ಸಿನ ನಿಯಂತ್ರಣ ಶಮ ಆದರೆ, ಇಂದ್ರಿಯ ನಿಯಂತ್ರಣ ದಮ. ಹೀಗೆ ಇವುಗಳನ್ನ ಒಂದೊಂದಾಗಿ ಗೆದ್ದುಕೊಂಡು ಮತ್ತೆ ಅವುಗಳನ್ನೆಲ್ಲ ಗೆದ್ದಾಗ ಅತಿತಿಕ್ಷೆ ಅನ್ನೋದು ಬರುತ್ತೆ. ಅತಿತಿಕ್ಷೆ ಯಾವಾಗ ಬರುತ್ತೋ ಆವಾಗ ಉನ್ನತವಾದಂಥದ್ದನ್ನ ಯೋಚನೆ ಮಾಡೋದಕ್ಕೆ ಬರುತ್ತೆ. ಆಗ ಏನಾಗುತ್ತೆ, ಶ್ರದ್ಧೆಯನ್ನ ಬೆಳೆಸ್ಕೊಳ್ಬೇಕು. ಶ್ರದ್ಧೆ ಯಾವುದ್ರಲ್ಲಿ ಬೆಳೆಸ್ಕೊಳ್ಬೇಕು? ಈ ಶ್ರುತಿ ಪ್ರಮಾಣಗಳಲ್ಲಿ ಏನು ಹೇಳಿದ್ದಾರೆ, ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ, ಅದನ್ನ ತಿಳ್ಕೊಳ್ಳೋದಕ್ಕೆ ಅದರಲ್ಲಿ ವಿಶ್ವಾಸವನ್ನ ಇಡಬೇಕು. ಮತ್ತೆ ಗುರುಗಳಲ್ಲಿ ಸದ್ಭಾವನೆಯನ್ನ ಹೊಂದಿ ಅವರು ಹೇಳುವ ವಿಷಯದಲ್ಲಿ ನಾನು ನಂಬಿಕೆಯನ್ನ ಇಡಬೇಕು, ವಿಶ್ವಾಸವನ್ನ ಇಡಬೇಕು. ನನಗೆ ತಿಳಿದೇ ಇರುವಂತಹದ್ದನ್ನ ನಾನು ಪರಿಪ್ರಶ್ನೆಯನ್ನು ಮಾಡಿಬಿಟ್ಟು ಕೇಳಿ ತಿಳ್ಕೊಳ್ಬೇಕು. ಅದು ಶ್ರದ್ಧಾ. ಆಗ ಮನಸ್ಸಿನಲ್ಲಿ ಇದು ಹಾಗಾದ್ರೆ ಎಲ್ಲ ಬದಲಾಗುತ್ತಿರುವಂತಹದ್ದಕ್ಕೆಲ್ಲ ನಾನು ಹೆಚ್ಚಿನ ಮಹತ್ವವನ್ನು ಕೊಡಬಾರ್ದು. ದುಃಖ ಬರಲಿ ಸುಖ ಬರಲಿ ಅದನ್ನೆಲ್ಲವನ್ನು ಸಮಾನವಾಗಿ ತೆಗೆದುಕೊಳ್ಬೇಕು. ಅದಕ್ಕಿಂತ ನಾನು ಹೊರತಾಗ್ಬಿಡ್ಬೇಕು. ಈ ದೇಹ ಮನಸ್ಸು ಬುದ್ಧಿಗಳಿಗಿಂತ ಹೊರತಾಗ್ಬಿಡ್ಬೇಕು. ಅವುಗಳು ನಾನು ಅಂತ ಅಂದ್ಕೊಂಡಾಗಲೇ ನನಗೆ ಈ ಸುಖ ದುಃಖಗಳ ಅನುಭವ ಹೆಚ್ಚಾಗಿ ಆಗೋದು. ಅದರಿಂದ ಅದು ನಾನಲ್ಲ, ಅದರ ವೀಕ್ಷಕ. ಅಲ್ಲಿ ಎಲ್ಲ ನಡೀತಾ ಇದೆಯಲ್ಲ, ಏನೇನು ಡ್ರಾಮಾ ನಡೀತಾ ಇದೆ ಅದರ ವೀಕ್ಷಕ ನಾನು ಅಂತ ತಿಳ್ಕೊಂಡಾಗ ಸಾಕ್ಷಿ ಭಾವದಲ್ಲಿ ಇರುವಂತಹದ್ದು ಸಮಾಧಾನ. ಆಗ ನಾನು ಆತ್ಮದರ್ಶನ ಮಾಡ್ತೀನಿ, ನಾನು ಮೋಕ್ಷವನ್ನ ಆ, ಪಡಿತೀನಿ ಅನ್ನೋದು ಮುಮುಕ್ಷತ್ವ. ತುಂಬಾ ಚೆನ್ನಾಗಿ ವಿವರಿಸ್ಕೊಟ್ಟಿದ್ದೀರಾ ಪದ್ಮಜಿ, ಧನ್ಯವಾದಗಳು. ಧನ್ಯವಾದಗಳು ಸಾವಿತ್ರಿಜಿ. ಈಗ 16ನೇ ಶ್ಲೋಕವನ್ನ ತೆಗೆದುಕೊಳ್ಳೋಣ. ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿನಿಭಿಃ ತ್ವನಯೋಸ್ತತ್ವದರ್ಶಿಭಿಃ. ಇದರ ಅರ್ಥ, ಯಾವುದು ಕ್ಷಣಿಕವೋ ಅದು ಶಾಶ್ವತ ಅಲ್ಲ, ಮತ್ತು ಯಾವುದು ಶಾಶ್ವತವೋ ಅದಕ್ಕೆ ನಿಲುಗಡೆನೂ ಇಲ್ಲ. ಎರಡರ ಸ್ವರೂಪವನ್ನು ಗಮನಿಸಿ ಸತ್ಯದ ದಾರ್ಶನಿಕರು ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಇದರ ಬಗ್ಗೆ ಪ್ರಶ್ನೆ ಏನು ಅಂತ ನೋಡೋಣ.
ಸತ್ ಮತ್ತು ಅಸತ್ ವಸ್ತು ವಿವರಿಸಿ. ತತ್ವಜ್ಞಾನಿಗಳು ಅಂದರೆ ತತ್ವದರ್ಶಕರು ಯಾರು ಅಂತಂದ್ಬಿಟ್ಟು ಸತ್ ಮತ್ತು ಅಸತ್ ವಸ್ತು ಯಾವುದು ಅನ್ನೋದನ್ನ ವಿವರಿಸಿ ಹೇಳ್ತೀರಾ ಸಾವಿತ್ರಿಜಿ? ಹಾ ಪದ್ಮಾಜಿ. ಸತ್ ಅಂದ್ರೆ ಯಾವಾಗ್ಲೂ ಇರ್ತಕ್ಕಂಥದ್ದು. ಅಸತ್ ಅಂತಂದ್ರೆ ಅದು ಇಲ್ಲದೆ ಇರ್ತಕ್ಕಂಥದ್ದು ಅಸತ್ತು, ಹ್ಮ್. ನಾಶವಾಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಭಗವಂತ ಆ ತತ್ವವನ್ನು ಕುರಿತು ತಿಳಿಸ್ತಾ ಇದ್ದಾರೆ ಅರ್ಜುನನ ಪ್ರಶ್ನೆಗೆ ಈ ಶ್ಲೋಕದಲ್ಲಿ. ಆ ಎರಡರ ಬಗ್ಗೆ, ಯಾಕೆ ಅಂತಂದ್ರೆ ಈ ಅವಿನಾಶಿ ಆ ಎರಡೂನು ಹೇಳ್ತಾ ಇದ್ದಾರೆ. ಯಾವಾಗ್ಲೂ ಶಾಶ್ವತವಾಗಿರ್ತಕ್ಕಂಥದ್ದು ಮತ್ತು ಇಲ್ದೇ ಇರ್ತಕ್ಕಂಥದ್ದು ಅಂತ ಹ್ಮ್. ಎರಡೂ ಆ, ಹೇಳ್ತಾ ಇದ್ದಾರೆ. ಅದನ್ನ ಯಾರು ಆ ತತ್ವವನ್ನು ಆ ದರ್ಶಿಸುತ್ತಾರೋ ಅಂತಹವರು ಜ್ಞಾನಿಗಳು ಅಂತ ಹೇಳ್ತಾ ಇದ್ದಾರೆ. ಆ ಹ್ಮ್. ತತ್ವ ಅಂತಂದ್ರೆ ಏನು ಅಂತಂದ್ರೆ ಈ ಈ ಅಸ್ತಿತ್ವ, ಅ- ಅಸ್ತಿತ್ವದಲ್ಲಿ ಯಾವುದು ಅಸ್ತಿತ್ವ ಇರುತ್ತೋ ಅದು ಇರತ್ತೆ, ಅಸ್ತಿತ್ವ ಇಲ್ಲದೆ ಇರೋದು ಅದು ಇರಲ್ಲ. ಹಾಗಾಗಿ ಅದು ಒಗ್ಗಟ್ಟಿನಿಂದ ಹೇಳ್ತಾ ಇದ್ದಾರೆ ಅಲ್ಲಿ. ಹ್ಮ್. ಅಲ್ಲಿ ನೀವು ಒಗ್ಗಟ್ಟಿನಿಂದ ಸ್ವಲ್ಪ ವಿವರಿಸ್ತಾ ವಿವರ ಇದ್ದಾರೆ. ಯಾಕಂದ್ರೆ ಹಾ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದಕ್ಕೆ ಸ್ವಲ್ಪ ಸತ್ಯ ಯಾವುದು ವಿವರ. ಅಸತ್ಯ ಯಾವುದು ಅಂತ ಹೇಳ್ಬಿಟ್ಟು ಒಗ್ಗಟ್ಟಿನಿಂದ ವಿವರಿಸ್ತಾ ಇದ್ದಾರೆ ಅಂತ. ಅದೇ ಯಾವುದು ನೀವು ಸ್ವಲ್ಪ ಅಸತ್ತೋ ಅದು ವಿವರಿಸಿ ಇಲ್ಲದೆ ಹೇಳ್ತೀರಾ? ಇರೋದು, ಅದಕ್ಕೆ ಇರುವಿಕೆ ಅನ್ನೋದೇ ಇರಲ್ಲ. ಯಾವುದು ಇರತ್ತೋ ಯಾವುದು ಅಭಾವವೋ ಅದಕ್ಕೆ ಅಸ್ತಿತ್ವನೇ ಇರಲ್ಲ. ಹಾಗಾಗಿ ಹ್ಮ್. ಕೊಲ್ತೀನಿ ಅಂತ ಏನ್ ಅನ್ನೋದು ಅದು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮುಂದೆ ಅದನ್ನ ವಿವರಿಸ್ತಾ ಹೋಗ್ತಾರೆ ಅನ್ಸತ್ತೆ. ನಾ ಅದೇ ಈ ಸತ್ ಮತ್ತು ಅಸತ್ತನ್ನ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಸತ್ ಅಂತಂದ್ರೆ ಯಾವಾಗ್ಲೂ ಇರ್ತಕ್ಕಂಥದ್ದು. ಹ್ಮ್. ಯಾವುದು ಅದು ಸತ್ ಅನ್ನೋದು? ಅದೇ ಆತ್ಮವಸ್ತು, ಹ್ಮ್. ಸತ್ಯವಾಗಿರ್ತಕ್ಕಂಥದ್ದು ಹ್ಮ್. ಆತ್ಮವಸ್ತು, ಎಲ್ಲ ಹ್ಮ್. ಕಡೆ ಇರ್ತಕ್ಕಂಥದ್ದು. ಅಸತ್ ಅನ್ನೋದು? ಅಸತ್ ಅಂತಂದ್ರೆ ಅದು ಯಾವಾಗ್ಲೂ ಇರಲ್ಲ. ಅದು ಅದು ಅದಕ್ಕೆ ಅಸ್ತಿತ್ವ ಇರಲ್ಲ ಅನ್ಸತ್ತೆ. ಅಸ್ತಿತ್ವ ಇರಲ್ಲ, ಆದ್ರೆ ಹ ಅದು ಯಾವಾಗ್ಲೂ ಇರಲ್ವಾ? ಇರತ್ತೆ ಅಂತಂದ್ರೆ ಉದಾಹರಣೆಗೆ. ಆಮ್, ಈ ಇದ್ರದ್ದು ಆ, ಇದರಿಂದ ಆತ್ಮನ ಪ್ರಕಾಶದಿಂದ ಅದು ಪ್ರಕಾಶಿಸ್ತಾ ಇರತ್ತೆ ಅಂತ. ಅದಕ್ಕೆ ತನ್ನದೇ ಆದಂತ ಅಸ್ತಿತ್ವ ಇರಲ್ಲ ಅಂತ. ಸರಿಯಾಗಿದ್ಯಾ? ಇಲ್ಲಿ ಐ, ಆ, ಸತ್ ಮತ್ತು ಅಸತ್ ವಿವೇಕವನ್ನ ಇಲ್ಲಿ ಶ್ರೀಕೃಷ್ಣ ವಿವರಿಸಿ ಹೇಳ್ತಾ ಇದ್ದಾರೆ. ಸತ್ ಅಂತಂದ್ರೆ ಎಲ್ಲ ಕಾಲದಲ್ಲೂ ಇರುವಂತಹದ್ದು, ಎಲ್ಲ, ಅದಕ್ಕೆ ದೇಶ ಕಾಲಗಳ ಪರಿಮಿತಿ ಹೌದು. ಅನ್ನೋದು ಇಲ್ಲ. ಸತ್ ಅನ್ನೋದು ಒಂದು ಅಧಿಷ್ಠಾನ, ಅದು ಇರುವಂತಹದ್ದೇ ಯಾವಾಗ್ಲೂ. ಈ ಅಸತ್ ಅನ್ನೋದು ಬದಲಾವಣೆ ಆಗುತ್ತೆ. ಈ ಹಿಂದೆ ಇರ್ಲೂ ಇಲ್ಲ, ಈಗ ವರ್ತಮಾನದಲ್ಲಿ ಇದೆ, ಮುಂದೆ ಅದು ಇರೋದು ಇಲ್ಲ. ಉದಾಹರಣೆಗೆ ಇವಾಗ ಹಗ್ಗ ಹಾವು. ಹಗ್ಗ ಇರೋದು ನನಗೆ ಗೊತ್ತಾಗ್ಲಿಲ್ಲ ಮಬ್ಬುಗತ್ಲೆಯಲ್ಲಿ, ಅದನ್ನು ಹಾವು ಅಂತ ತಿಳ್ಕೊಂಡೆ. ಹಾವು ನಿಜವಾಗ್ಲೂ ಹಿಂದೆ ಇತ್ತಾ? ಈಗ ಕಾಣಿಸ್ತಾ ಇದೆ, ಅನುಭವಕ್ಕಂತೂ ಬರ್ತಾ ಇದೆ. ಆದರೆ ಟಾರ್ಚ್ ಬಿಟ್ಟ ಮೇಲೆ, ಪೂರ್ತಿ ಬೆಳಕು ಬಂದ ಮೇಲೆ ಇಲ್ಲ, ಅದು ಮರೆಯಾಯಿತು. ಹಾಗೆ ಈಗ ಪ್ರಪಂಚದಲ್ಲಿ ನಾನು ಏನೆಲ್ಲ ನೋಡ್ತಾ ಇದ್ದೀನಿ, ಪ್ರತಿಯೊಂದು ಹಾಗೆ ಬದಲಾವಣೆ ಆಗ್ತಾ ಇರೋದೆ. ಯಾವುದೊಂದು ಬದಲಾವಣೆ ಆಗದೆ ಇರೋವಂಥದ್ದೇನಿದೆ? ಪ್ರತಿಯೊಂದು ಬದಲಾವಣೆ ಆಗ್ತಾ ಇದೆಯಲ್ಲ. ಹಾಗೆ ಬದಲಾವಣೆಗೆ ಒಳಗಾಗುವಂತಹ ಪ್ರತಿಯೊಂದೂ ಅಸತ್. ಆದರೆ ಅದರ ಹಿಂದೆ ಅದು ಗೊತ್ತಾಗದೆ ಇರೋ ಥರ ಇರುವಂತಹದ್ದು ಸತ್. ಹಾವು ಕಂಡಾಗ ಹಗ್ಗ ಎಲ್ಲಿ ಕಾಣಿಸಲ್ಲ, ಅದೇ ರೀತಿಯಲ್ಲಿ ಸತ್ ಅನ್ನೋದು ಅಂದರೆ ಆತ್ಮ, ಪರಮಾತ್ಮ, ಪರಬ್ರಹ್ಮ ಯಾರಿಗೂ ಅನುಭವಕ್ಕೆ, ಆ, ನಮ್ಮ ಪಂಚೇಂದ್ರಿಯಗಳಿಗೆ ಅನುಭವಕ್ಕೆ ಸಿಗಲ್ಲ.
ಪಂಚೇಂದ್ರಿಯಗಳಿಗೆ ಸಿಗುವಂತಹ ಅನುಭವಕ್ಕೆ ಸಿಗುವಂತಹದ್ದಲ್ಲ ಸತ್. ಅಸತ್ತನ್ನ ನಾವು ನೋಡ್ತಾ ಇದ್ದೀವಿ, ಅದು ಬದಲಾವಣೆಗೆ ಒಳಗಾಗ್ತಾ ಇದೆ. ಈ ಒಂದು ವಿಂಗಡಣೆಯನ್ನ ಸರಿಯಾಗಿ ನಾವು ತಿಳಿದುಕೊಳ್ಬೇಕು. ಆ ಒಂದು ವಿಂಗಡಣೆಯನ್ನ ಮಾಡಿ ಯಾವಾಗಲೂ ಸತ್ ಮೇಲೆ ಅಸತ್ ಅನ್ನೋದು ನಿಂತಿದೆ ಅನ್ನೋದು ಈ ತತ್ವದರ್ಶಕರಿಗೆ ಗೊತ್ತಿದೆ. ಅಂದರೆ ಜ್ಞಾನಿಗಳಿಗೆ ಗೊತ್ತಾಗಿದೆ. ಯಾರು ಆತ್ಮದರ್ಶನವನ್ನು ಪಡೆದುಕೊಂಡಿರ್ತಾರೋ ಅಂಥವರಿಗೆ ಅದು ಅರ್ಥ ಆಗಿದೆ. ಅದಕ್ಕೋಸ್ಕರ ನೀನು ಅದನ್ನು ತಿಳಿದುಕೋ ಅಂತಂದ್ಬಿಟ್ಟು ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೇನಾದರೂ ವಿವರಣೆ ಬೇಕಾ? ಆ, ಇವಾಗ ತೋರಿಕೆಗೆ ಇವಾಗ ಎಲ್ಲೂ ಹಾಗೇನೆ ಬೇಕಾದಷ್ಟು. ಇವಾಗ ಕನಸಿನಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಕನಸಿನಲ್ಲಿ ನಿಮ್ಮ ಮನೆಗೆ ಒಂದಷ್ಟು ಜನ ಅತಿಥಿಗಳು ಬಂದರು, ಅವರಿಗೆ ಅಡುಗೆ ಮಾಡಬೇಕು. ಅಷ್ಟೊತ್ತಿಗೆ ನಿಮಗೆ ಎಚ್ಚರಿಕೆ ಆಗೋಯ್ತು. ಆದರೆ ಅವರಿಗೆ ಆಮೇಲೆ ಎಚ್ಚರಿಕೆ ಆದಮೇಲೆ ನೀವು ಅಡುಗೆ ಮಾಡಿ ಊಟಕ್ಕೆ ಹಾಕ್ತೀರಾ? ಇಲ್ಲ ಅಲ್ವಾ? ಹಾಗೆ ಹೌದು. ಅದು ಆ, ಸತ್ಯ ಅಲ್ಲ ಅಂತಂದ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಅದು ತೋರಿಕೆಯಾಗಿ ಇರುವಂತಹದ್ದು ಅಸತ್, ಅದು ಸತ್ಯ ಅಲ್ಲ. ಅದೇ ರೀತಿ ಈ ಪ್ರಪಂಚ ಎಲ್ಲ ಅಷ್ಟೇ ಕಾಣಿಸ್ಕೊಳ್ತಾ ಇದೆ, ಆದರೆ ಅದರ ಹಿಂದೆ ಇರುವಂಥದ್ದು ಪರಬ್ರಹ್ಮ ಮಾತ್ರ ಅನ್ನೋದನ್ನ ತಿಳ್ಕೊಳ್ಬೇಕು. ಆ ಸತ್ಯವನ್ನು ಈ ಆತ್ಮಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ನೀನು ತಿಳ್ಕೊ. ಹರಿ ಓಂ ಸುಮತಿ. ಹರಿ ಓಂ ಆಂಟಿ. ನಾವು 15-16 ಮುಗಿಸಿದೀವಿ. ಓಕೆ. 17 ಹೋಗ್ತಾ ಇದ್ದೀವಿ. ಹಾ ಸರಿ ಆಂಟಿ, ಆಯ್ತು ಆಂಟಿ, ಕೇಳಿಸ್ಕೊಂತ ಇದ್ದಿ. ಆ, ಇದರಲ್ಲಿ ಏನ್ ಹೇಳ್ತಾರೆ? ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಯಾವುದು ಇಡೀ ದೇಹವನ್ನು ವ್ಯಾಪಿಸಿದೆಯೋ ಅದನ್ನು ಅವಿನಾಶಿ ಎಂದು ತಿಳಿ. ನಾಶವಾಗದ ಆತ್ಮದ ನಾಶಕ್ಕೆ ಯಾರೂ ಕಾರಣರಾಗಲಾರರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರಶ್ನೆನೂ ಸಹ ಏನಿದೆ ನೋಡೋಣ. ನಮಗೆ ಕಾಣುವ ಈ ದೃಶ್ಯ ಜಗತ್ತು ಯಾವುದರಿಂದ ವ್ಯಾಪಿಸಿದೆ? ಅದು ಅವಿನಾಶಿಯೇ, ಅಥವಾ ಯಾರಾದರೂ ನಾಶಪಡಿಸಬಲ್ಲರೆ, ಅಥವಾ ಎಂದಾದರೂ ಅದು ತಾನಾಗಿ ನಾಶವಾಗಬಲ್ಲದೆ? ಸಾವಿತ್ರಿ ಅವ್ರು ಹೇಳ್ತೀರಾ? ಸುಮತಿ ಅವರೇನೇ ಅಂತ ಹೇಳ್ತಾರೆ ನಾನು. ಅವರು ಹೇಳ್ತಾರೆ, ನೀವು ಹೇಳ್ಬಿಡಿ ಫಸ್ಟ್, ಏ ಆಮೇಲೆ ಹೇಳಿ. ಆಂಟಿ ಇಲ್ಲ, ಜಸ್ಟ್ ಬಂದೆ. ಇದು ನನ್ನ ಹ್ಮ್ ಪ್ರಕಾರ ತುಂಬಾ ದೊಡ್ಡ ವಿಚಾರ. ಗೊತ್ತಿಲ್ಲ. ಸರಿ. ಸುಮತಿ, ಫಸ್ಟ್ ಸಾವಿತ್ರಿ ಹೇಳಿ ಅಂತೀರಾ ಅಥವಾ ಸುಮತಿ ರೆಡಿನಾ? ಇಲ್ಲ ಇಲ್ಲ ಆಂಟಿ, ಇದು ತುಂಬಾ ತುಂಬಾ ಆಳವಾದದ್ದು. ಇದು ಸುಮ್ನೆ ಏನೋ ನಾನ್ ಬಾಯಿ ಬಂದಿದ್ ಹೇಳಕ್ ಆಗಲ್ಲ. ನಾನ್ ಕೇಳಿಸ್ಕೋಬೇಕು, ನಾನ್ ಹೌದು. ತಿಳ್ಕೊಬೇಕು. ಗೊತ್ತಿಲ್ಲ ಆಂಟಿ, ಸೀರಿಯಸ್ ಆಗಿ. ಹೇಳಿ ಸಾವಿತ್ರಿಜಿ, ಆಮೇಲೆ ಹೇಳ್ತಾರೆ. ಅವ್ರಿಗೆ ಸ್ವಲ್ಪ ಕ್ಲೂ ಸಿಕ್ಕಿದ್ರೆ ಹೇಳ್ತಾರೆ. ಅದನ್ನ ನಾವು ತಿಳ್ಕೊಂಡಂಗ ಅದೇ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ. ಹಾ ಯಾಕೆಂತಂದ್ರೆ ಈ ಎರಡಿದೆ ಅಂತಂದ್ರೆ ಅಲ್ಲಿ ಇರೋದು ಒಂದೇ ವಸ್ತುನೇ, ಭಗವಂತನೇ ಆ ಜಗತ್ತಾಗ ಕಾಣ್ತಾ ಇದ್ದಾನೆ ಅನ್ನೋದು. ಹೌದು. ಹಾ ಆಮೇಲೆ ಅದೇ ನೀವು ಇವಾಗ ಹೇಳಿದಾಗೆ ನಾವು ಇವಾಗ ಈ ದೃಶ್ಯ ವಸ್ತುಗಳು ಇದನ್ನೆಲ್ಲ ನೋಡ್ತಾ ಇರ್ತೀವಿ, ಅವೆಲ್ಲ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ. ಹ್ಮ್ ಹಾಗಾಗಿ ಈ ಜಗತ್ತು ಪೂರ್ತಿಯಾಗಿ ಆ ಭಗವಂತನೇ ವ್ಯಾಪಿಸ್ಕೊಂಡಿರೋದು, ಅರಿವು ಹ್ಮ್ ಅದೇ ಇರೋದು. ಇದು ಅವಿನಾಶಿ, ಯಾವ ನಾಶವಾಗದೆ ಇರ್ತಕ್ಕಂಥದ್ದು. ಹ್ಮ್ ಅಥವಾ ಅದೇ ಭಗವಂತನೇ ಹೀಗ್ ಕಾಣಿಸ್ತಾ ಇರೋದು. ಹಾಗಾಗಿ ಹ್ಮ್ ಆ, ಇ- ಆ, ಇ- ಇದನ್ನ ಯಾರು ನಾಶಪಡಿಸಕ್ಕಾಗಲ್ಲ ಅಂತ.
ಹ್ಮ್ ಭಗವಂತನ ನಾಶಪಡಿಸೋದಕ್ಕಾಗಲ್ಲ. ಆದ್ರೆ ಈ ಹಾ ದೃಶ್ಯ ಜಗತ್ತು ಏನದು ಬದಲಾವಣೆಗೆ ಒಳಗಾಗ್ತಾನೆ ಇರತ್ತೆ ಅಂತಂದ್ಬಿಟ್ಟು ಹಾ ನಾವು ತಿಳ್ಕೊಳ್ಬೇಕು. ಶ್ರೀಕೃಷ್ಣ ಹೇಳ್ತಾ ಇರೋದು. ಅದೇ ತರ ಸುಮತಿ, ಇವಾಗ ನಮ್ ಸ್ವಲ್ಪ ಅರ್ಥ ದೇಹನೂ ಆಯ್ತಾ? ಅಷ್ಟೇ ಅಲ್ವಾ, ನಮ್ಮ ದೇಹದಲ್ಲೂ ಬದಲಾವಣೆ ಆಗ್ತಾ ಇರತ್ತೆ. ಈ ಈ ಪ್ರಪಂಚಕ್ಕೆ ಈ ದೇಹನೂ ಕೂಡ ಒಂದು ಈ ಪ್ರಪಂಚದ ಭಾಗನೇ. ಹಾಗಾಗಿ ಈ ಜೀವಿಗೆ ಏನೂ ಆಗಲ್ಲ, ಅದು ಅವಿನಾಶಿ. ಅದು ಮುಂದೆ ವಿವರಿಸ್ತಾ ಹೋಗ್ತಾರೆ ಅನ್ಸತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ. ಸುಮತಿ. ಅವಿನಾಶಿ ಯಾಕಂತಂದ್ರೆ ಆ ದೇಹ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಅಂತ ಇವಾಗ ಹಿಂದಿನ ಶ್ಲೋಕದಲ್ಲೂ ನಾವು ತಿಳ್ಕೊಂಡ್ವಿ. ಹಾಗಾಗಿ ನಾನು ಇವ್ರನ್ನ ಕೊಲ್ತೇನೆ ಅನ್ನೋದು ಆ ಒಂದು ಇದು ಬೇಡ ಅಂತ. ಬ- ಕೊಲ್ಲೋನು ಹ್ಮ್ ಯಾರು, ಕೊಲ್ಲಲ್ಪಡೋರು ಯಾರು ಇಲ್ಲ ಇಲ್ಲಿ. ಇವೆಲ್ಲಾನು ಹ್ಮ್ ಮಿಥ್ಯ. ಹ್ಮ್ ಒಳಗಿರ್ತಕ್ಕಂತ ಒಂದು ಆ ಭಗವಂತ ಸತ್ಯ ಅನ್ನೋದನ್ನ, ಆ ತತ್ವವನ್ನ ತಿಳಿಸ್ತಾ ಹೋಗ್ತಾ ಇದ್ದಾರೆ ಅಂತ ಹಂಗ ಅನ್ಸತ್ತಮ್ಮ. ಸುಮತಿ. ಇಲ್ಲ ಆಂಟಿ, ವೀಣಾ ನನ್ಗೇನು ಅವರಿದ್ದೀರಾ? ಇಲ್ಲ ಆಂಟಿ, ನನ್ಗೇನು ಕ್ಲೂ ಇಲ್ಲ ಆಂಟಿ. ನಾನು ತಿಳ್ಕೊಬೇಕು ಏನಿದೆ. ಸರಿ ಸರಿ ಸುಮತಿ. ಹಾ ಇವಾಗ ಸರಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಮ್ಗೆ ಕಾಣಿಸ್ತಾ ಇರೋ ಜಗತ್ತು ಬೇರೆ ಏನ್ರಿಂದನೋ ವ್ಯಾಪಿಸಿದೆ, ಅದು ನಮ್ಗೆ ಕಾಣಿಸ್ತಾ ಇಲ್ಲ ಅಂತಂದ್ಬಿಟ್ಟು ಇವಾಗ ಸತ್ ಮತ್ತು ಅಸತ್ ವಸ್ತು ಏನು ಅಂತ ಅನ್ನೋದನ್ನ ತಿಳ್ಕೊಂಡ್ವಿ ಹಿಂದಿನ ಶ್ಲೋಕದಲ್ಲಿ. ಸತ್ ಅನ್ನೋದು ಯಾವಾಗ್ಲೂ ಇರುವಂತಹದ್ದು, ಅಸತ್ ಅನ್ನೋದು ಬದಲಾವಣೆ ಆಗ್ತಾ ಇರೋದು. ಬದಲಾವಣೆ ಆಗ್ತಾ ಇರೋದ್ರ ಹಿಂದೆ ಒಂದು ಸತ್ವಸ್ತು ಇದ್ದೇ ಇರಬೇಕು, ಬದಲಾವಣೆ ಆಗದೆ ಇರುವಂತಹದ್ದು. ಇವಾಗ ಬದಲಾವಣೆ ಕಾಣಬೇಕಾದ್ರೆ ಹಾಗೆ ಇರುವಂತಹ ಒಂದು, ಸುಮ್ಮನೆ ಇರುವಂತಹ ಒಂದು ಇರಬೇಕು ತಾನೆ. ನಾನು ಇಲ್ಲಿ ಸುಮ್ಮನೆ ನಿಂತಿದ್ರೆ ತಾನೇ ಇಲ್ಲಿ ಜನಗಳು ಓಡಾಡೋದೆಲ್ಲ ಗೊತ್ತಾಗೋದು. ನಾನು ಹೋಗ್ತಾ ಇದ್ರೆ ಎಲ್ಲಿ ಗೊತ್ತಾಗತ್ತೆ? ಗೊತ್ತಾಗಲ್ಲ ತಾನೆ. ಯಾರು ಬಂದ್ರು ಯಾರು ಹೋದ್ರು ಅನ್ನೋದು ಗೊತ್ತಾಗಲ್ಲ. ನಾನು ಒಂದ್ ಕಡೆ ನಿಂತಿದ್ರೆ ಇಂಥವ್ರು ಬಂದ್ರು ಇಂಥವ್ರು ಹೋದ್ರು ಹೀಗೆಲ್ಲ ಆಯ್ತು ಅನ್ನೋದನ್ನ ಹೇಳಬಲ್ಲೆ. ಇಲ್ಲ ಅಂತಂದ್ರೆ ಎಲ್ಲಿ ಹೆಂಗ್ ಗೊತ್ತಾಗತ್ತೆ? ಒಂದು ಸ್ಕ್ರೀನ್ ಇರುತ್ತೆ, ಸ್ಕ್ರೀನ್ ಮೇಲೆ ಡ್ರಾಮಾ ಬರುತ್ತೆ, ಹೋಗುತ್ತೆ. ಸ್ಕ್ರೀನ್ ಇದ್ರೆ ತಾನೇ ಅದೆಲ್ಲ ಆಗೋದು. ಅಥವಾ ಒಂದು ನಾಟಕ ದೀಪಿಕಾ ಅದಕ್ಕೂ ಹೇಳ್ಬೋದು. ಆ, ಆ, ಒಂದು ದೀಪ ಅನ್ನೋದು ಅಲ್ಲಿ ಇರುತ್ತೆ, ಅದು ಬೆಳಗ್ತಾ ಇರುತ್ತೆ. ಬೆಳಗೋದು ಒಂದೇ ಅದರ ಕೆಲಸ. ರಾಮ ಬರ್ಬೋದು, ರಾವಣ ಬರ್ಬೋದು, ಸೀತೆ ಬರ್ಬೋದು, ಯಾರೇ ಬರ್ಬೋದು, ಆದರೆ ಇದು ಸುಮ್ಮನೆ ಬೆಳಗೋದು ಒಂದೇ ಅದರ ಕೆಲಸ. ಆ ರೀತಿಯಲ್ಲಿ ಇರುವಂತಹ ಆ ಬೆಳಕನ್ನು ಕೊಡುವ ಅರಿವು ಅನ್ನೋದು ಏನಿದೆ, ಅದು ಯಾವಾಗಲೂ ಶಾಶ್ವತವಾಗಿ ಇರುವಂತಹದ್ದು. ಈ ಬದಲಾವಣೆಗಳೆಲ್ಲನೂ ಅಶಾಶ್ವತವಾದದ್ದು, ಅದು ಬರುತ್ತವೆ ಹೋಗುತ್ತವೆ ಅನ್ನೋದು ಸತ್ ಮತ್ತು ಅಸತ್. ಅದು ಈ ದೃಶ್ಯ, ಈ ಯಾವುದು ಒಂದು ಈ ಸಾಕ್ಷಿ ಭಾವವಾಗಿ ಇರುತ್ತೋ ಮತ್ತೆ ಎಲ್ಲದಕ್ಕೂ ಬೆಳಕಾಗಿ ಅರಿವಾಗಿ ಎಲ್ಲದಕ್ಕೂ ಚೈತನ್ಯದಾಯಕವಾಗಿರುವಂತಹದ್ದು ಯಾವುದಿದೆ, ಸತ್ವಸ್ತು ಇದೆ, ಅದು ಯಾರಿಗೂ ಕಾಣಿಸದೇ ಇರುವಂತಹದ್ದು. ಆದರೆ ಯಾರಿಗೂ ಕಾಣಿಸದೇ ಇರುವಂತಹದ್ದು ಅಂದ್ರೆ ಇಂದ್ರಿಯಗಳಿಗೆ ಕಾಣಿಸದೇ ಇರುವಂತಹದ್ದು. ಆದರೆ ತತ್ವದರ್ಶಿಗಳಿಗೆ ಅವ್ರಿಗೆ ಗೊತ್ತಾಗಿದೆ. ಹೇಗೆ ಅವರು ಕಂಡುಹಿಡ್ಕೊಂಡಿದ್ದಾರೆ, ಅವರು ತಪಸ್ಸನ್ನ ಮಾಡಿ ಅವರು ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ನಾನು ಯಾರು ಅನ್ನೋದನ್ನ ಅವರು ದೃಢಪಡಿಸ್ಕೊಂಡಿದ್ದಾರೆ. ಎಲ್ಲರೂ ಆ ಸಚ್ಚಿದಾನಂದ ಸ್ವರೂಪಿಗಳೇ, ಆದರೆ ನಮಗೆ ಗೊತ್ತಿಲ್ಲ, ಅವರು ತಿಳ್ಕೊಂಡಿದ್ದಾರೆ ಅಷ್ಟೇ. ಇಲ್ಲಿ ವ್ಯತ್ಯಾಸ. ಇಲ್ಲಿ ಒಂದಷ್ಟು ಹೇಗೆ ಇದನ್ನ ವಿವರಣೆಯನ್ನ ಕೊಡೋಣ. ಅನೇಕ ಮಡಿಕೆ ಕುಡಿಕೆಗಳು ಇವೆಲ್ಲ ಕಾಣಿಸ್ತಾ ಇದೆ ಅಲ್ವಾ? ಎಷ್ಟೊಂದು ವೆರೈಟೀಸ್ ಇದೆ, ಬೇಕಾದಷ್ಟು ವೆರೈಟೀಸ್ ಇದೆ. ಆದರೆ ಮಾಡಿರುವಂತಹದ್ದು ಇದು ಮಣ್ಣಿನಿಂದ. ನಾವು ಈ ಮಣ್ಣನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ, ಮಣ್ಣನ್ನ ನೋಡಲ್ಲ ನಾವು. ಇದು ಹೂಜಿ ಅಂತೀವಿ, ಇನ್ನೊಂದನ್ನ ಮಡಿಕೆ ಅಂತೀವಿ, ಇದು ಲ್ಯಾಂಟರ್ನ್ ಅಂತೀವಿ, ಇದು ನೋಡಿ ಇದು ದೀಪ. ಹೀಗೆ ಒಂದೊಂದು ಒಂದೊಂದು ಆ, 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 ಥರ ಎಷ್ಟು ವಿಧವಾಗಿ
ಇದೆ. ಆದರೆ ಈ ವಿಧಗಳನ್ನು ಮಾತ್ರ ನೋಡ್ತೀವಿ, ಮತ್ತೆ ಅದರ ಪ್ರಯೋಜನವನ್ನ ನೋಡ್ತೀವಿ. ಹಾಗೆ ನಾವು ಪ್ರಪಂಚದಲ್ಲಿ ನೋಡ್ತಾ ಇರುವ ಪ್ರತಿಯೊಂದು ಅಷ್ಟೇ ಇವಾಗ ನಮಗೆ ಕಾಣಿಸ್ತಾ ಇದೆ. ಆದರೆ ಹಿಂದಿರುವಂತಹ ವಸ್ತು ಯಾವುದು ಅನ್ನೋದು, ಅದು ಇಲ್ಲಿ ಮಣ್ಣು ಅನ್ನೋದು ಗೊತ್ತಿದೆ, ಅದಕ್ಕೋಸ್ಕರ ಇದು ಮಾಡಿರೋದು ಬರೀ ಮಣ್ಣಿನಿಂದ. ಎಲ್ಲದಕ್ಕೂ ಮೂಲ ಒಂದೇ ಆಗಿದೆ. ಆ, ಇವು ಎಲ್ಲ ಮಡಕೆ ಕುಡಿಕೆಗಳಿಗೆ ಹೂಜಿಗಳಿಗೆ ಎಲ್ಲನೂ ಮೂಲವಾಗಿರುವಂತಹದ್ದು ಮಣ್ಣು ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀವಿ. ಆದರೆ ಪರಮಾತ್ಮ ನಮಗೆ ಕಾಣಿಸಲ್ಲ, ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗದೆ ಇರೋದ್ರಿಂದ, ಪೂರ್ತಿಯಾಗಿ ಕಾಣಿಸ್ದೇ ಇರೋದ್ರಿಂದ ಬರೀ ಈ ನಾಮರೂಪಗಳು ಏನು ಕಾಣಿಸ್ತಾ ಇದೆಯೋ ಅದನ್ನು ಮಾತ್ರ ನಾವು ಗಣನೆಗೆ ತೆಗೆದುಕೊಳ್ತೀವಿ. ಅಷ್ಟೇ ನಮಗೆ ಕಾಣಿಸ್ತಾ ಇರೋದು, ಅಷ್ಟೇ ಲಿಮಿಟೇಷನ್ ಇರೋದು ನಮ್ಮ ಇಂದ್ರಿಯಗಳಿಗೆ. ಅದು ಕಾಣಿಸ್ತಾ ಇದೆ, ಅವೆಲ್ಲ ಬದಲಾವಣೆ ಆಗ್ತಾ ಇದೆ. ಆದರೆ ಅದು ಸತ್ಯ ಅಲ್ಲ. ಹೇಗೆ ಸತ್ಯ ಅಲ್ಲ ಅಂತಂದರೆ, ಇವಾಗ ಹೊಡೆದಾಕ್ಬಿಟ್ರೆ ಏನಪ್ಪ ಆಗುತ್ತೆ? ಇವನ್ನೆಲ್ಲ ಪುಡಿ ಮಾಡಿಬಿಟ್ರೆ ಮತ್ತೆ ಮಣ್ಣಾಗ್ಬಿಡುತ್ತೆ ಅಲ್ವಾ? ಅದೇ ಇದು ಮೊದಲು ಇರಲಿಲ್ಲ, ಮೊದಲು ಮಣ್ಣಾಗೆ ಇತ್ತು. ಆಮೇಲೆ ಹೂಜಿ ಆಯಿತು, ಮಡಕೆ ಆಯಿತು, ಕುಡಿಕೆ ಆಯಿತು, ದೀಪ ಆಯಿತು, ಇದು ಲ್ಯಾಂಟರ್ನ್ ಆಯಿತು, ಏನೇನೋ ಆಯಿತು. ಆದರೆ ಇದು ಹೊಡೆದು ಎಷ್ಟು ದಿನ ಇರುತ್ತೆ? ಒಂದಿನ ಹೊಡೆದೋಗ್ಬಿಡುತ್ತೆ. ಅದೆಲ್ಲ ಮತ್ತೆ ಪುಡಿ ಆದಮೇಲೆ ಏನಾಗುತ್ತೆ? ಮತ್ತೆ ಮಣ್ಣಾಗುತ್ತೆ. ಆವಾಗ ಮತ್ತೆ ಅದನ್ನ ಮಣ್ಣು ಅಂತ ಕರಿತೀವ, ಮಣ್ಣು ಅಂತ ಕರಿತೀವಿ ಹೊರ್ತು ಈ ಮಡಿಕೆ ಕುಡಿಕೆ ಅಂತ ಕರಿತೀವ? ಇಲ್ಲ. ಅಂದರೆ ಅದು ಹೋಯಿತು. ಅದಕ್ಕೋಸ್ಕರ ಇದಕ್ಕೆ ಒಂದು ಅದರದೇ ಆದ ಅಸ್ತಿತ್ವ ಇಲ್ಲ. ಮಣ್ಣಿನಿಂದ ಇದಕ್ಕೆ ಅಸ್ತಿತ್ವ ಅನ್ನೋದು ಬಂದಿರುವಂತಹದ್ದು. ಅದಕ್ಕೆ ಈ ನಾಮರೂಪಗಳು ಏನಿದೆ, ಅದರ ಉಪಯೋಗ ಏನಿದೆ, ಅದು ಶಾಶ್ವತವಾದದ್ದು ಅಲ್ಲ. ಬರುತ್ತೆ ಹೋಗುತ್ತೆ. ಆದರೆ ಮಣ್ಣಿಗೆ ಏನೂ ಆಗಲ್ಲ, ಮಣ್ಣು ಹಾಗೆ ಇರುತ್ತೆ. ಆ ರೀತಿಯಲ್ಲಿ ಆತ್ಮನಿಗೆ ಏನು ಆಗಲ್ಲ. ಆದರೆ ಈ ನಾಮರೂಪಗಳಿಂದ ಕೂಡಿರುವಂತಹ ಜಗತ್ತು ಬದಲಾವಣೆಯನ್ನು ಹೊಂದುತ್ತಾ ಇರುತ್ತೆ. ಅದೇ ಸತ್ಯ ಅಂದ್ಬಿಟ್ಟು ನಾವು ಅನ್ಕೊಳ್ಬಾರ್ದು. ಅದರ ಹಿಂದೆ ಇರುವಂತಹ ಪರಮಾತ್ಮನೇ ಸತ್ಯ, ಆತ್ಮವೇ ಸತ್ಯ ಅನ್ನೋದನ್ನ ತಿಳ್ಕೊಳ್ಬೇಕು. ಹೇಗೆಂದರೆ ಈ ಹಾವು ಮತ್ತೆ ಹಗ್ಗ, ಮತ್ತೆ ಹಗ್ಗವನ್ನು ನೋಡಿ ಹಾವು ಅಂದ್ಕೊಂಡೆ. ಹಾವು ಕಾಣಿಸ್ತು, ಮತ್ತೆ ಹೋಗುತ್ತೆ. ಅದು ಸ್ವಲ್ಪ ಬೆಳಕು ಬಂದ ತಕ್ಷಣ ಹೊರಟೋಗ್ಬಿಡುತ್ತೆ. ಆದರೆ ಈ ಹಗ್ಗ ಇದ್ದಿದ್ದಕ್ಕೋಸ್ಕರ ಅದು ಹಾವಾಗಿ ಕಾಣಿಸ್ತು, ಅದು ನಿಜ ಅಲ್ಲ. ಆ ರೀತಿಯಲ್ಲಿ ಈ ಪ್ರಪಂಚ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ನಾವು ಅದನ್ನೇ ನಿಜ ಅಂತ ಅನ್ಕೊಳ್ತೀವಿ. ಅದರ ಹಿಂದಿರುವ ಸತ್ ಅನ್ನೋದು ಏನಿದೆ ಅದು ನಮಗೆ ತಿಳಿತಾ ಇಲ್ಲ. ಇವಾಗ ನಾನು ಅಂತಂದ್ರೆ ಅದೇ ಸತ್ತೇನೆ. ಅದರ ಅರಿವು ನನಗೆ ಗೊತ್ತಾಗಿಲ್ಲ. ಈಗ ಶ್ರೀಕೃಷ್ಣ ಹೇಳ್ತಾ ಇರೋದ್ರಿಂದ ತಿಳ್ಕೊಂಡು ನಾನು ಮುಂದುವರಿತಾ ಇದ್ದೀನಿ. ಶ್ರೀಕೃಷ್ಣ, ಹಾಗೆ ನೀನು ಆ ನೀನು ಬದಲಾವಣೆ ಆಗುವಂತಹದ್ದಲ್ಲ. ಈ ದೇಹ ಮನಸ್ಸು ಬುದ್ಧಿಗಳು ಬದಲಾವಣೆ ಆಗುತ್ತೆ, ನೀನು ಅದನ್ನ ಕಟ್ಕೊಳ್ಬೇಡ. ಈ ಯಾವಾಗಲೂ ಶಾಶ್ವತವಾಗಿರುವಂತಹದ್ದು ಆತ್ಮನೇ. ಆ ಮೂಲದ ಕಡೆಗೆ ನೀನು ಹೋಗು, ನಿನ್ನ ಮನಸ್ಸು ಆ ಕಡೆಗೆ ಹರಿಲಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅವಿನಾಶಿಯಾದಂತಹದ್ದು ಆತ್ಮ ಅಂದರೆ ಅವಿನಾಶಿ. ಯಾರ ಕೈಯಿಂದಲೂ ಅದನ್ನ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಮಡಕೆ ಕುಡಿಕೆಗಳನ್ನೆಲ್ಲ ಹೊಡೆದಾಕ್ಬೋದು, ಮಣ್ಣನ್ನೇ ಹೆಂಗೆ ಹಾಳು ಮಾಡೋಕ್ಕಾಗತ್ತೆ? ಸಾಧ್ಯ ಇಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಇದು ಹೋಲಿಕೆ ಅಷ್ಟು, ತಿಳುವಳಿಕೆಗೋಸ್ಕರ. ಆತ್ಮನನ್ನ ಯಾವುದರಿಂದನೂ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಶುದ್ಧ ಅರಿವಿನ ಸ್ವರೂಪ. ಏನಾದ್ರೂ ಪ್ರಶ್ನೆ ಇದೆಯಾ ಸುಮತಿ? ಗೊತ್ತಾಯ್ತಾ? ಗೊತ್ತಾಯ್ತು ಆಂಟಿ, ಕ್ಲಿಯರ್ ಆಯ್ತು ಆಂಟಿ. ಈ ಕಾನ್ಸೆಪ್ಟ್ ಚೆನ್ನಾಗಿದೆ, ನನ್ ಕ್ಲಿಯರ್ ಆಯ್ತು ಆಂಟಿ. 18ನೇ ಶ್ಲೋಕ ನೋಡೋಣ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ.
ಇದರ ಅರ್ಥ ಕೇವಲ ಭೌತಿಕ ದೇಹವು ನಾಶವಾಗುತ್ತದೆ, ಒಳಗಿನ ಆತ್ಮವು ಅವಿನಾಶಿ. ಈಗಾಗಲೇ ನಾವು ಅದನ್ನು ಸಹ ಮ್, ಚಿಂತನೆಯನ್ನ ಮಾಡಿದ್ದೀವಿ. ಮತ್ತೆ ಅದೇ ಹೇಳ್ತಾ ಇದ್ದಾರೆ, ಒಂದ್ಸತಿ ಎಲ್ಲ ಹೇಳಿದ್ರೆ ನಮ್ಗೆ ಎಲ್ಲಿ ಹೋಗುತ್ತೆ, ಮತ್ತೆ ಪದೇ 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 ಹೇಳಬೇಕು. ಅದಕ್ಕೆ 700 ಶ್ಲೋಕಗಳು. ಒಂದ್ಸತಿ ಆದ್ರೆ ಆಗಲ್ಲ ನಿಂಗೆ. ಮಹಿಷ ಬುದ್ಧಿ, ನಿನ್ನ ಬುದ್ಧಿಗೆ ಅಷ್ಟು ಬೇಗ ಒಳಕ್ಕೆ ಹೋಗಲ್ಲ ಅಂತಂದ್ಬಿಟ್ಟು ಹೇಳಿದ್ದೆ ಹೇಳಿ 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 ಒಳಗಡೆ ತುಂಬುತ್ತಾ ಇದ್ದಾರೆ. ಆತ್ಮವು ಅವಿನಾಶಿ, ಅಳೆಯಲಾಗದ್ದು. ಇಲ್ಲಿ ಒಂದು ಹೊಸ ವಿಷಯವನ್ನು ಸಹ ಹೇಳ್ತಾ ಇದ್ದಾರೆ. ಮತ್ತು ಶಾಶ್ವತವಾದದ್ದು. ಆದುದರಿಂದ ಓ ಭಾರತ ವಂಶಸ್ಥನೇ ಹೋರಾಡು ಅಂತ. ಇಲ್ಲಿ ಆ, ಅಪ್ರಮೇಯ ಅಂತಂದ್ರೆ ಏನು ಅನ್ನೋದನ್ನ ನಾವು ವಿವರವಾಗಿ ತಿಳ್ಕೊಳ್ಳೋಣ. ನಾಶರಹಿತ, ಅಪ್ರಮೇಯ, ನಿತ್ಯ ಸ್ವರೂಪಿಯೇ ಜೀವಾತ್ಮ. ಶರೀರ ಎಂದರೇನು? ಶರೀರ ನಾಶವುಳ್ಳದ್ದೇ, ಶಾಶ್ವತವೇ. ಸಾವಿತ್ರಿಯವರೇ ಹೇಳಬೇಕು ಫಸ್ಟ್, ಆಮೇಲೆ ಸುಮತಿ ನೋಡೋಣ. ಹ್ಮ್. ಹಂತ ಮಂತ ಇಮೆ ದೇಹ ಅಂದ್ರೆ ಇವೆಲ್ಲಾ ದೇಹಗಳು ಕೂಡ ಕೊನೆ ಆಗುತ್ತೆ. ಹ್ಮ್ ಈಗ ನಾವು ತಿಳ್ಕೊಂಡ ಹಾಗೆ ಹ್ಮ್ ಅವಿನಾಶಿ ಇವು. ಹ್ಮ್ ಆ, ಅಪ್ರಮೇಯ ಅಂತಂದ್ರೆ ಒಳಗೆ ಯಾರಿದಾನೋ ಅವನಿಗೆ ನಾವೇ ಇಲ್ಲ, ನಾಶ ಇಲ್ಲ ಅಂತ. ಹ್ಮ್ ಅವನನ್ನು ನಾಶ ಮಾಡಕ್ಕೆ ಆಗೋದಿಲ್ಲ ಅಂತ. ಅವಿನಾಶಿ, ಒಳಗೆ ಅಪ್ರಮೇಯ ಅಂತಂದ್ರೆ ಅವನ ಆ ಒಳಗೆ ಎಲ್ಲ ಆವರಿಸ್ಕೊಂಡ್ಬಿಟ್ಟಿದ್ದಾನೆ, ಅವನು ಯಾರು ನಾಶ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀನು ಯುದ್ಧ ಮಾಡು ನೀನು. ಅಂದ್ರೆ ಈ ದೇಹ ಮಾತ್ರ ಶಾಶ್ವತವಲ್ಲದು. ಆ ಆತ್ಮನ ಮಾತ್ರ ನೀನು ಕೊಲ್ಲಕ್ಕಾಗಲ್ಲ. ಈ ಜೀವಿಗಳಲ್ಲೂ ಈ ಕೊಲ್ಲೋದಿಲ್ಲ. ಯಾಕೆ ಅಂತಂದ್ರೆ ಮೊದ್ಲು ಹೇಳಿದ್ರೆ ದೇಹ ಅಶಾಶ್ವತ. ಹಾಗಾಗಿ ಎಂತ ಹ್ಮ್ ದೇಹನೇ ಪಡ್ಕೊಂಡಿರ್ಬೋದು ನಾವು, ಪ್ರಾಣಿ ಪಕ್ಷಿ ಯಾವ ದೇಹನೂ ಆದ್ರೂ ಆಗ್ಲಿ, ಅದು ಆ ಅಶಾಶ್ವತ. ಅದ್ರ ಒಳಗಿರ್ತಕ್ಕಂತ ಒಂದು ಅಪ್ರಮೇಯ ಏನಿದೆ ಒಳಗೆ, ಅವನು ಆ ಜೀವನು ಆತ್ಮನಾದವನು ಶಾಶ್ವತವಾಗಿರ್ತಾನೆ, ಅವನಿಗೆ ಸಾವಿಲ್ಲ. ಅದನ್ನೇ ಮುಂದೆ ವರಿಸ್ತಾರ ಅವರು. ಹಾಗಾಗಿ ನೀನು ಯುದ್ಧ ಮಾಡು ಅನ್ನೋದನ್ನೇ ಇಲ್ಲಿ ಸೂಚಿಸೋದು. ಹ್ಮ್. ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾರೆ. ಹೌದು. ಹ. ಯಾಕೆ ಅಂತಂದ್ರೆ ಆ ಜ್ಞಾನವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ನಾವು ಜೀವಿಗಳು ಹಾಗೆ ತಪ್ಪು ಅಪ್ರಮೇಯ ತಿಳ್ಕೊಂಡಿರ್ತೀವಲ್ವಾ. ಅನ್ನೋದು ಸ್ವಲ್ಪ ಹೇಳ್ತೀರಾ? ಅಪ್ರಮೇಯ ಅಂದ್ರೆ ಏನು? ಅಪ್ರಮೇಯ ಅಂದ್ರೆ ಒಳಗೆ ಯಾರಿದ್ದಾರೆ ಅವನಿಗೆ ಸಾವಿಲ್ಲ, ಅವನು ಅವನ ನಾಶ ಮಾಡಕ್ಕೆ ಆಗೋದಿಲ್ಲ. ಅವಿನಾಶಿ ಅಪ್ರಮೇಯಸ್ಯ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ಅವನ ಅವಿನಾಶಿ ಆದಂಥವನು ಆತ್ಮ ಅಂದ್ರೆ ನಾಶವಾಗದೇ ಅವಿನಾಶಿ, ಇರ್ತಕ್ಕಂಥವನು. ಮತ್ತೆ ಅಪ್ರಮೇಯ, ಮತ್ತೆ ನಿತ್ಯ ಸ್ವರೂಪಿ ಆಗಿದ್ದಾನೆ. ಮತ್ತೆ ಹೌದು. ಶರೀರ ಅಂದ್ರೆ ಏನು? ಶರೀರ ನಾಶವುಳ್ಳದ್ದೇ, ಶಾಶ್ವತವೇ. ಆ, ಸುಮತಿ ಹೇಳ್ತೀರಾ? ಹಾ ಆಂಟಿ. ಅದೇ ಕೃಷ್ಣ ಅರ್ಜುನನ್ ಪ್ರಶ್ನೆಗೆ ಲಾಸ್ಟ್ 2 ವೀಕ್ಸ್ ಇಂದ ಅದೇ ಬರ್ತಾ ಇದೆ ಅಲ್ಲ. ಅವನ್ಗೆ ಎಲ್ಲಿ ಅವ್ರು ಸತ್ತೋಗ್ತಾರ ಅನ್ನೋ ಒಂದಕ್ಕೆ ಎಲ್ಲಾ ತರದ್ರಲ್ಲಿ ಎಲ್ಲಾ ಭ್ರಮೆಯಿಂದ ಅವನ್ನ ಇವಾಗ ನೀವ್ ಹೇಳಿದ ತರ ಎಲ್ಲಾ ಭ್ರಮೆಯಿಂದ ಹ್ಮ್ ಅರ್ಜುನನ್ಗೆ ಸಮಾಧಾನ ಕೊಟ್ಟು ಹೀಗಲ್ಲ ಅಂತ, ಆತ್ಮ ಒಂದೇ ಶಾಶ್ವತ, ಶರೀರ ಶರೀರ ಬರತ್ತೆ ಹೋಗತ್ತೆ, ಅದು ಅದನ್ನ ಸತ್ತು ಅಸತ್ ಅನ್ನೋದನ್ನ ಎಲ್ಲಾ ಎಲ್ಲಾ ತರ ಉದಾಹರಣೆ ಕೊಟ್ಟು ಎಲ್ಲಾ ತರ ಅವನ್ಗೆ ಹೇಳ್ತಾ ಇರೋದು. ಆದ್ರಿಂದ ಯುದ್ಧ ಮಾಡು ಅಂತ. ಮೋಸ್ಟ್ ಪ್ರಾಬಲಿ ಹ್ಮ್ ಯುದ್ಧ ಮಾಡುವಾಗ ಮತ್ತೆ ಇನ್ಯಾವುದಾರ ಒಂದು ಕ್ಲೋಸ್ ಎಮೋಷನಲ್ ಸಂಬಂಧ ಬಂದಾಗ ಇದು ನೆನ್ಪಾಗ ಅಯ್ಯೋ ಇವ್ರು ಸತ್ತೋಗ್ತಾರ ಅನ್ನೋ ತರ ಬರಬಾರ್ದು ಅಂತ. ಅದೇ ತರ ನಮ್ ಜೀವನದಲ್ಲಿ ಯಾವಾಗ ನಾವು ಯಾವುದೇ ವಿಚಾರದಲ್ಲಿ ಕ್ಲಿಯರ್ ಆಗಿ ಕ್ಲಾರಿಟಿ ಸಿಗುತ್ತೋ
ನಾವು ಮತ್ತೆ ಹಿಂದೆ ತಿರುಗು ನೋಡೋದಿಲ್ಲ, ನಾವು ಮುಂದೆ ಹೋಗ್ತೀವಿ. ಅದೇ ಬೇಕಾಗಿತ್ತು ಕೃಷ್ಣನ್ಗೆ. ಇವನ್ಗೆ ಈ ಸಂಶಯ ಇದೆ ಅಲ್ವಾ, ಇದನ್ನ ಎಲ್ಲಾ ರೀತಿನಲ್ಲಿ ಇವನ್ಗೆ ಕ್ಲಾರಿಟಿ ಕೊಟ್ರೆ ಇವನು ಪರ್ಫೆಕ್ಟ್ ಆಗಿ ಯುದ್ಧ ಮಾಡ್ತಾನೆ. ಬೇಕಾಗಿರೋದು ಅದು. ಅವ್ರು ಸತ್ತೋಗ್ತಾರೆ ಅನ್ನೋ ಕಾರಣ ಅಲ್ಲ. ಯುದ್ಧ ಮಾಡಕ್ ಬಂದಿದ್ಯಾ, ಧರ್ಮ ಕಡೆ ಅವ್ರಿದ್ದಾರೆ, ಧರ್ಮ ಕಡೆ ನೀನಿದ್ಯಾ, ನಿನ್ಗೆ ನ್ಯಾಯ ಬೇಕು, ನೀನ್ ಮಾಡು. ನಿನ್ಗಿರೋ ಎಲ್ಲಾ ಪ್ರಶ್ನೆ, ಎಲ್ಲಾ ಭಯ ಭೀತಿನ ಎಲ್ಲಾನು ಮುಂಚಿತವಾಗಿ ಎಲ್ಲ ತೆಗೆದು ಬಿಡ್ತಾನೆ. ಅದು ಅದ್ರಲ್ಲಿ ನಾವು ನಮ್ಮಂತಾವ್ ತಿಳ್ಕೊಳ್ಳೋದು ಸತ್ಯ ಅಸತ್ಯ, ಯಾವುದು ಶಾಶ್ವತವಾಗಿರತ್ತೆ, ಯಾವುದು ಆಮ್, ಏನದು ನಶ್ವರ ಅನ್ನೋದು ನಮ್ಗೆ ಅದು ತಿಳ್ಕೊಂತೀವಿ. ಅದಕ್ಕೆ ನಾವು ಅಷ್ಟೇ ಆಂಟಿ. ಅದ್ ಮತ್ತೆ ನಾನು ಅದೇ ತರಾನೇ ಹೇಳ್ತಾ ಕೃಷ್ಣ ಹೇಳಿದ ತರ ಹೇಳ್ಬೇಕು. ನೀವ್ ಹೇಳಿದ ತರ ಅವಾಗ್ಲೇ ಹೇಳಿದ್ರಿ ನೀವು ಹೇಳೋವಾಗ, ಕರೆಕ್ಟ್. 700 ಶ್ಲೋಕದಲ್ಲಿನು ಅರ್ಜುನ ಮತ್ತೆ 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 ಒಂದೇ ಪ್ರಶ್ನೆನ ಹಾಕ್ತಾನೆ. ಅದಕ್ಕೆ 40-50 ಶ್ಲೋಕಗಳು, ಒಂದೊಂದು ಪ್ರಶ್ನೆಗೂ 40-50 ಅಥವಾ ಅದೇ ಲೆಕ್ಕ ಇಲ್ಲ, ನಾನು ಲೆಕ್ಕ ಮಾಡಕ್ ಫುಲ್ಲು ನಾವು ಓದೇ ಇಲ್ಲ. ಆತರ ಹೇಳಿ 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 ನಮ್ಮಂತ ಅವ್ರ ಮನ್ಸಿಂದ ಕೂಡ ನಾವು ಹೇಳಕ್, ಇವಾಗ ನಾವು ಒಂದು 8-10 ಜನ ಇರ್ತೀವಿ ನಾವಿಲ್ಲಿ. 10 ಜನಕ್ಕೆ ಬೇರೆ ಬೇರೆ ಡೌಟ್ ಇರತ್ತೆ. ಒಬ್ರು ಕೇಳೋವಾಗ ನಾವು ಕ್ಲಿಯರ್ ಆಗಿ ನಾವು ಕೇಳಿಸ್ಕೊಂತಾ ಇದ್ರೆ ನಮಗೂ ಆ ಡೌಟ್ ಇರತ್ತೆ, ಅದು ಕ್ಲಾರಿಫೈ ಆಗತ್ತಲ್ವಾ. ಅದೇ ತರ ಭಗವದ್ಗೀತೆ ಅರ್ಜುನ ಕೇಳಿದ್ದಕ್ ಮಾತ್ರ ಉತ್ತರ ಅಲ್ಲ, ಅದು ನಮ್ ಜೀವನದಲ್ಲಿ ನಮ್ಗೆ ಏನೇನ್ ಪ್ರಶ್ನೆ ಇದೆ ಎಲ್ಲದಕ್ಕೂ ಅಲ್ಲಿ ಕ್ಲಾರಿಟಿ ಸಿಗತ್ತೆ. ಅದೊಂದೇ ಕಾರಣಕ್ಕೋಸ್ಕರ ಭಗವದ್ಗೀತಾ ಇಸ್ ದ ಮ್ಯಾನ್ಯುಯಲ್ ಅಂತ ಹೇಳ್ತಾರೆ. ನಮ್ ಜೀವನಕ್ಕೆ ಇರೋ ಮ್ಯಾನ್ಯುಯಲ್. ಯಾಕೆ ಅಂದ್ರೆ ಎಲ್ಲಾದ್ರಲ್ಲಿ ಇರೋ ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಗತ್ತೆ. ಎಲ್ಲ ಬೇರೆ ಬೇರೆ ಫಾರ್ಮ್ ಅಲ್ಲಿ ಇರುತ್ತೆ ನಮಗ್ ಬೇಕಾಗಿರೋ ಉತ್ತರ. ಅದನ್ನ ಕೃಷ್ಣ ಬೇರೆ 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 ತರ ಹೇಳಿ ಕಂಪ್ಲೀಟ್ ಆಗಿ ಕ್ಲಾರಿಟಿ ಕೊಡ್ತಾನೆ. ಅಷ್ಟೇ ಆಂಟಿ. ನೀವ್ ಹೇಳಿರೋದು ಅವಾಗ್ಲೇ ನೀವು ಕ್ಲೇದು ತೋರಿಸ್ತಿರಲ್ವ, ಅದು ಒಳ್ಳೆ ಎಕ್ಸಾಂಪಲ್ ಆಗೇ ಇತ್ತು. ಯಾವ ಫಾರ್ಮ್ ಅಲ್ಲಾದ್ರೂ, ಯಾವ ಯುಟಿಲಿಟಿ ಆದ್ರೂ ಮತ್ತೆ ಅದು ಮಣ್ಣಿಗೆ ಹೋಗತ್ತೆ, ಮಣ್ಣಿಂದನೇ ಬಂತು, ಮಣ್ಣಿಗೆ ಹೋಗತ್ತ ಅನ್ನೋದು 100% ಫುಲ್ ಕ್ಲಾರಿಫೈ ಆಗತ್ತೆ ನಮಗೂ. ನಾವು ಅಷ್ಟೇ, ನಾವು ಬೇರೆ ಬೇರೆ ರೂಪ ತಗೊಂಡ್ ಬರ್ತೀವಿ, ಜನ್ಮ ತಗೊಂಡ್ ಬರ್ತೀವಿ. ನಮ್ದು ಬೇರೆ ಬೇರೆ ಇಲ್ಲಿ ಒಂದು ಪರ್ಪಸ್ ಇರತ್ತೆ, ಅದು ಸರ್ವ್ ಆಗತ್ತೆ. ಒಂದಲ್ಲ ಒಂದಿನ ಅದು ಹಳೇದಾಗಾರು ಮುರ್ದೋಗತ್ತೆ, ಅಥವಾ ಕೈ ತಟ್ಟಿ ಹೆಂಗೋ ಕೈ ಜಾರಿನಾರು ಮುರ್ದೋಗತ್ತೆ. ಮುರ್ದೋದಾಗ ಅದು ಮಣ್ಣೇ ಆಗೋದು. ಮತ್ತೆ ಆ ಮಣ್ಣನ್ನ ಮತ್ತೆ ಇನ್ನೊಂದ್ ಸ್ವರೂಪ ತಗೊಂಡು ಬರುತ್ತೆ. ಅದೇ ಪುನರಪಿ ಜನನಂ ಪುನರಪಿ ಮರಣಂ. ನಮ್ಮ ಪರ್ಪಸ್ ಇರೋ ತನಕ, ಆ ಮಣ್ಣಲ್ಲಿ ಒಂದು ಜೀವ ಇರೋ ತನಕ ಅದು ಮತ್ತೆ ರೂಪ ತಗೊಳತ್ತೆ, ಮತ್ತೆ ಬರುತ್ತೆ. ಒಂದೊಂದ್ಸತಿ ಬೇರೆ ಬೇರೆ ರೂಪ ತಗೊಂಡ್ ಬರ್ತೀವಿ. ಕರೆಕ್ಟ್ ಆಂಟಿ, ತುಂಬಾ ಚೆನ್ನಾಗಿ. ರೂಪ ರೂಪ ಕೊಟ್ಟ ಬಂದಾಗ ಅವಾಗ ಅದಕ್ಕೊಂದು ನಾಮ ಕೊಡ್ತೀವಿ. ಕರೆಕ್ಟ್. ಇಲ್ಲಿ ರೂಪ ಅನ್ನೋದಕ್ಕಿಂತ ನಾವು ಬೇರೆ ಬೇರೆ ಜನ್ಮದಲ್ಲಿ ಬೇರೆ ಬೇರೆ ಕ್ರೀಚರ್ ಆಗೂ ಬರ್ತೀವಿ. ಬೇರೆ ಬೇರೆ ಪ್ರಾಣಿ ಇದು ತರ ಅದಕ್ಕೂ ಒಂದು ಹೆಸರು ಕೊಡ್ತೀವಿ. ಇದು ಆನೆ ಅಂತೀವಿ, ಇದು ಮೊಸಳೆ ಅಂತೀವಿ, ನವಿಲು ಅಂತೀವಿ, ಕೋಗಿಲೆ ಅಂತೀವಿ, ಹೀಗೆ. ಅದಕ್ಕೆ ನಮ್ ಕರ್ಮಾನುಸಾರ 84 ಲಕ್ಷ ಜೀವಗಳಲ್ಲಿ ನಮ್ ಕರ್ಮಾನುಸಾರ ನಾವು ಎಷ್ಟು ಕರ್ಮ ಮಾಡಿದ್ವೋ ಅಷ್ಟಷ್ಟು ಶಾರ್ಟ್ ಸ್ಪ್ಯಾನ್ ತಗೊಂಡು ಕೊನೆಗೆ ಒಂದ್ ಪುಣ್ಯ ಎಲ್ಲ ಒಂದ್ ಕಡೆ ಜಾಯಿಂಟ್ ಆಗಿ ಒಂದ್ ಮನುಷ್ಯ ಸ್ವರೂಪ ತಗೊಂತೀವಿ. ಮತ್ತೆ ಮತ್ತೆ ಈ ಜನ್ಮದಲ್ಲಿ ಮಾರಿದ ಕರ್ಮನ ಮತ್ತೆ ತೀರ್ಸ್ಕೊಬೇಕು. ಚೆನ್ನಾಗಿದೆ ಕಾನ್ಸೆಪ್ಟ್, ಚೆನ್ನಾಗಿದೆ. ಜೀವನ ಕಷ್ಟ. 17-18 ಎರಡು ಶ್ಲೋಕದಲ್ಲಿ ಆತ್ಮನ ಸ್ವರೂಪವನ್ನ ಹೇಳ್ತಾ ಇದ್ದಾರೆ. ಆತ್ಮನ ಸ್ವರೂಪ ಅದು ನಾಶರಹಿತ ಮತ್ತೆ ಅಪ್ರಮೇಯ, ನಿತ್ಯ ಸ್ವರೂಪಿಯಾಗಿರುವಂತಹದ್ದು ಈ ಆತ್ಮ ಅನ್ನೋದು. ಜೀವಾತ್ಮ ಬೇರೆ ಅಲ್ಲ, ಮತ್ತೆ ಆತ್ಮ ಪರಮಾತ್ಮ ಬೇರೆ ಅಲ್ಲ. ಜೀವಾತ್ಮ ಅಂತಂದ್ರೆ ನಾನು ಆತ್ಮ ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದಾನೆ ಅಷ್ಟೆ. ನಂಗೆ ಸ್ವಲ್ಪ ಸ್ಕ್ರಾಲ್ ಮಾಡ್ತೀರಾ ಆತ್ಮವೇ. ಆಂಟಿ? 2.8 ಇಂದ ಕ್ವಶನ್ಸ್ ಬರ್ತಾ ಇಲ್ಲ, ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡ್ಬೇಕಂತ. ನನ್ ಸ್ಕ್ರೀನ್ ಮೇಲೆ ಬರ್ತಾ ಇರ್ಲಿ. ಇವಾಗ ಕಾಣಿಸುತ್ತಾ? ಇವಾಗ ಕಾಣಿಸುತ್ತೆ ಆಂಟಿ. ನಾಶರಹಿತ ಅಪ್ರಮೇಯ. ಕೃಷ್ಣನ್ಗೆ ಅಪ್ರಮೇಯ ಅನ್ನೋದು ಇನ್ನೊಂದು ಹೆಸರು ನಾನು ಕೇಳಿದ್ದೀನಿ. ಅಪ್ರಮೇಯ ಕೃಷ್ಣ ಅಂತ. ಅಪ್ರಮೇಯ, ಅಣೋರಣೀಯ. ಜೀವಾತ್ಮ. ಅಯ್ಯೋ, ನಾಶರಹಿತ ಅಂತಂದ್ರೆ ಯಾವಾಗ್ಲೂ ಸದಾ ಕಾಲವೂ ಇರುವಂತವನು. ಒಂದು ಇದು ಕಾಲ ಅನ್ನೋದಿಲ್ಲ, ದೇಶ ಅನ್ನೋದು ಇಲ್ಲ. ಹೇಗೆ ನಾವು ತಿಳಿದುಕೊಳ್ಳೋದು ಅಂತಂದ್ರೆ, ಇವಾಗ ನಾನು ಅಂದ್ರೆ ನಾನು ಹಿಂದಿನದನ್ನು ನಾನು ಜ್ಞಾಪಿಸ್ಕೊಳ್ಬಲ್ಲೆ. ಮತ್ತೆ ಈಗನು ನನಗೆ ಏನ್ ನಡೀತಾ ಇದೆ ಅನ್ನೋದು
ಗೊತ್ತಾಗುತ್ತೆ. ಮತ್ತೆ ಮುಂದೆ ಇನ್ನೊಂದು ದಿನ ನನಗೆ ಹೀಗಾಗುತ್ತೆ ಅಂತ ಆಲೋಚನೆ ಮಾಡೋದಕ್ಕೂ ಆಗುತ್ತೆ. ಅಂದ್ರೆ ಮೂರು ಕಾಲಗಳಲ್ಲೂ ನಾನು ಅನ್ನೋದು ಇದೀನಿ. ಅಂದ್ರೆ ಈ ಕಾಲಕ್ಕಿಂತ ಹೊರತಾದದ್ದು ತಾನೇ ನಾನು ಅದನ್ನ ನೋಡ್ಬೇಕಾದ್ರೆ. ಮತ್ತೆ ಹ್ಮ್ ಇವಾಗ ನಾವು ಮೂರು ಸ್ಥಿತಿಗಳಲ್ಲೂ ಸಹ ನೋಡೋಣ. ಹ್ಮ್ ಎಚ್ಚರದಲ್ಲಿ, ಕನಸಿನಲ್ಲಿ, ಮತ್ತೆ ಆ, ನಿದ್ದೆಯಲ್ಲಿ, ಗಾಢ ನಿದ್ದೆಯಲ್ಲಿ ಮೂರು ಅವಸ್ಥೆಗಳು. ಮೂರು ಅವಸ್ಥೆಗಳಲ್ಲಿ ಈ ಎಚ್ಚರದಲ್ಲಿ ಇದ್ದೀನಿ. ಇವಾಗ ನನಗೆ ದೇಹ ಅನ್ನೋದಿದೆ, ಮನಸ್ಸಿದೆ, ಬುದ್ಧಿ ಇದೆ. ಇವುಗಳ ಮೂಲಕ ಪ್ರಪಂಚದಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನೇ ದೇಹ ಅನ್ಕೊಳ್ತೀನಿ, ನಾನೇ ಮನಸ್ಸು ಅನ್ಕೊಳ್ತೀನಿ, ನನಗೆ ಬುದ್ಧಿ ಇರೋದು ಅಂತಂದ್ಬಿಟ್ಟು ಅದನ್ನು ಉಪಯೋಗಿಸ್ಕೊಳ್ತೀನಿ ನಾನು. ಆದರೆ ಇವೆಲ್ಲವೂ ಹೇಗೆ ಬರುತ್ತೆ ಅನ್ನೋದನ್ನ ನೋಡೋಣ. ಮತ್ತೆ ಹಾಗನ್ಕೊಂಡು ನಾನು ವ್ಯವಹಾರವನ್ನು ಮಾಡ್ತಾ ಇದ್ದೀನಿ. ನಾನು ಮಲ್ಕೊಳ್ತೀನಿ. ಅಲ್ಲಿ ಈ ದೇಹ ಇದೆಯಾ? ಇಲ್ಲ. ಕನಸಿನ ದೇಹವೇ ಬೇರೆ ಇರುತ್ತೆ, ಕನಸಿನ ಪ್ರಪಂಚವೇ ಬೇರೆ ಅಲ್ವಾ? ಅಂದರೆ ಇವಾಗ ಈ ಪ್ರಪಂಚ ಇಲ್ಲವೇ ಇಲ್ಲ, ಕನಸಿನ ಪ್ರಪಂಚವೇ ಬೇರೆ ಬೇರೆ. ಅಂದರೆ ಈ ದೇಹವೂ ಇಲ್ಲ, ಈ ಪ್ರಪಂಚವೂ ಇಲ್ಲ ಕನಸಿನಲ್ಲಿ ಅಂದಾಗ ಅದು ಮಿಥ್ಯ ಆಗೋಯ್ತಲ್ಲ. ಯಾವುದು ಬದಲಾವಣೆ ಆಗುತ್ತೋ ಅದು ಮಿಥ್ಯ ಆಯಿತು. ಈ ದೇಹನೂ ಮಿಥ್ಯ, ಪ್ರಪಂಚನೂ ಮಿಥ್ಯ. ಅಲ್ಲಿ ಪ್ರಪಂಚದಲ್ಲಿ ನಾನು ಅದೇ ಸತ್ಯ, ಆ ದೇಹವೇ ಸತ್ಯ ಅಂತಂದ್ಬಿಟ್ಟು ಅಲ್ಲಿ ಯಾವ ಜಾಗದಲ್ಲಿ ಇರ್ತೀನೋ ಅದೇ ನನ್ನ ಜಾಗ ಅಂತಂದ್ಬಿಟ್ಟು ಅನ್ಕೊಂಡಿರ್ತೀನಿ ತಾನೇ. ಅದು ಸತ್ಯವಾಗೇ ಕಾಣಿಸುತ್ತೆ ತಾನೇ. ಈ ಎಚ್ಚರದಕ್ಕೂ ಮತ್ತೆ ಕನಸಿಗೂ ಯಾವ ಬದಲಾವಣೆ ಇರಲ್ಲ. ಎದ್ದ ಮೇಲೆ ಅದು ಮಿಥ್ಯ ಅಂತ ಗೊತ್ತಾಗೋದು. ಆದ್ರೆ ಗಾಢ ನಿದ್ದೆಗೆ ಹೋದೆ. ಗಾಢ ನಿದ್ದೆಗೆ ಹೋದಾಗ ಈ ದೇಹ ಇರುತ್ತಾ? ಅಲ್ಲಿ ಪೂರ್ತಿ ಇಲ್ಲ. ಮನಸ್ಸಿರುತ್ತಾ? ಇಲ್ಲ. ಆದರೆ ಸ್ವಪ್ನದಲ್ಲಿ ಆ ಮನಸ್ಸಿನಲ್ಲಿ ಅಲ್ಲಿ ಇನ್ನೊಂದು ಪ್ರಪಂಚ ಹೆಂಗೆ ಕಾಣಿಸ್ತು, ನಾನೇ ಇನ್ನೊಂದು ಪ್ರಪಂಚವಾಗಿ, ನಾನೇ ಅನೇಕ ಪ್ರಾಣಿ ಪಕ್ಷಿಗಳಾಗಿ, ನದಿ ಬೆಟ್ಟ ಗುಡ್ಡಗಳಾಗಿ, ಮನೆಗಳಾಗಿ, ಆ, ಮತ್ತೆ ನಾನಾಗಿ ಅಲ್ಲಿ ನಂದು ಒಂದು ಕ್ಯಾರೆಕ್ಟರ್ ಇರುತ್ತಲ್ಲ, ಅದಾಗಿ ಎಲ್ಲವೂ ಕಾಣಿಸ್ಕೊಳ್ಳೋದು. ಎಲ್ಲಿ ಅವರುಗಳೆಲ್ಲ ಬಂದಿರ್ತಾರ, ಬೇರೆ ಪ್ರಪಂಚ ನನ್ನೆಲ್ಲ ಅಷ್ಟು ದೊಡ್ಡ ಪ್ರಪಂಚ ಅಲ್ಲಿ ಕಾಣಿಸೋಕ್ಕೆ ಸಾಧ್ಯನಾ? ಇಲ್ಲ. ಆದರೆ ನಾನೇ ಹಾಗೆ ಕಾಣಿಸ್ಕೊಳ್ತೀನಿ. ಅಂದರೆ ನಾನೇ ಆ ರೀತಿಯಲ್ಲಿ ಪ್ರೊಜೆಕ್ಟ್ ಆಗಿರುತ್ತೆ ಅಂತ ಅರ್ಥ ತಾನೆ. ಪ್ರಪಂಚ ನನ್ನಲ್ಲಿ ಕಾಣಿಸ್ತಾ ಇದೆ, ಈ ದೇಹನದು ಮಿಥ್ಯ ಅನ್ನೋದು ಆಯಿತು. ಆ ಕನಸಿನ ಪ್ರಪಂಚವೂ ಸಹ ಮಿಥ್ಯ ಅಂತ ಆಯಿತು ಗಾಢ ನಿದ್ರೆಯಲ್ಲಿ. ಈ ದೇಹವೂ ಇಲ್ಲ, ಆ ಮನಸ್ಸೂ ಇಲ್ಲ, ಬುದ್ಧಿನೂ ಇಲ್ಲ. ಅಂದರೆ ಅವೆಲ್ಲ ಇಲ್ಲ ಅಂತಂದರೆ ಕನಸಿನಲ್ಲಿ ನಾನಿಲ್ವಾ? ಇದ್ದೆ. ಎದ್ದ ಮೇಲೆ ನಾನು ಆರಾಮಾಗಿದ್ದೆ ಅಂತ ನನ್ನ ಅನುಭವವನ್ನು ಹಂಚಿಕೊಳ್ತೀನಿ. ನಾನು ಸುಖವಾದ ನಿದ್ದೆಯನ್ನು ಮಾಡಿದೆ. ಅಲ್ಲಿ ಕಾಲ ಇತ್ತ, ದೇಶ ಇತ್ತ? ಯಾವುದು ಇಲ್ಲ. ಕಾಲ ಇಲ್ಲ, ದೇಶ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ದೇಹವೂ ಇಲ್ಲ, ಯಾವುದೂ ಇಲ್ಲ. ಆದರೆ ನಾನು ಮಾತ್ರ ಇದ್ದೆ. ಇದ್ದಿದ್ದಕ್ಕೋಸ್ಕರ ಹೇಳ್ತೀನಿ ಅಲ್ಲಿ ಏನು ಇರಲಿಲ್ಲ ಅಂತ. ಸಾಕ್ಷಿಯಾಗಿ ಅಲ್ಲಿ ಏನು ಇರಲಿಲ್ಲ, ನನಗೆ ಆ, ಆನಂದದ ಅನುಭವ ಮಾತ್ರ ಆಯಿತು ಅಂತಂದ್ಬಿಟ್ಟು ನಾನು ಸಾಕ್ಷಿಯಾಗಿ ಹೇಳಬಲ್ಲೆ. ಆದ್ದರಿಂದ ನಾನು ಮಾತ್ರ ಇದ್ದೆ. ಹಾಗೆ ನಾನು ನಾಶರಹಿತ, ನಾನು ಎಲ್ಲ ಕಾಲದಲ್ಲೂ ಇದ್ದೆ. ಅದನ್ನು ಯಾರಾದರೂ ನಾಶ ಮಾಡೋದಕ್ಕೆ ಸಾಧ್ಯ ಇದೆಯಾ? ಶಸ್ತ್ರಗಳಿಂದಾಗಲಿ ಯಾವುದರಿಂದನೇ ಆಗಲಿ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಪ್ರಮೇಯ. ಅಪ್ರಮೇಯ ಅಂತ ಹೇಳಿದ್ರೆ ನನಗೆ ಈ ಜಗತ್ತು ಅನ್ನೋದು ಎಲ್ಲ ನನ್ನ ಇಂದ್ರಿಯಗಳಿಗೆ ಕಾಣಿಸುವಂತಹದ್ದು. ನಾನಾ ರೀತಿಯಾಗಿ ಎಲ್ಲವೂ ಕಾಣಿಸ್ತಾ ಇದೆ, ವಿಷಯ ವಸ್ತುಗಳು ಕಾಣಿಸ್ತಾ ಇದೆ. ಅದನ್ನು ನಾನು ದೃಶ್ಯ ರೂಪದಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ನನ್ನ ಆ, ಇಂದ್ರಿಯಗಳಿಗೆ ಅದು ಗೋಚರವಾಗಬೇಕಾದ್ರೆ ನನ್ನ ಇಂದ್ರಿಯಗಳಿಂದಲೇ ಸಾಧ್ಯವಾ? ಇಲ್ಲ. ಅದಕ್ಕೆ ಚೈತನ್ಯದಾಯಕವಾದಂತಹದ್ದು ಶಕ್ತಿ ಇದೆ. ಅದರಿಂದ ನನಗೆ ಗೋಚರವಾಗ್ತಾ ಇದೆ. ಆ ಚೈತನ್ಯ ಶಕ್ತಿ ಇಲ್ಲ ಅಂತಂದ್ರೆ ನನಗೆ ಗೋಚರವಾಗೋಲ್ಲ. ಏನು ಇಲ್ಲ. ಈ ಮನಸ್ಸು ಅನ್ನೋದು ಒಂದು ಬೇರೆ ಕಡೆಗೆ ಇದ್ದಾಗ ನಾನು ಯಾವುದನ್ನಾದ್ರೂ ನೋಡ್ತಾ ಇದ್ರೂ ಸಹ ಅದೇನು ಅನ್ನೋದು ನನಗೆ ಅರ್ಥ ಆಗಲ್ಲ. ಆ ಮನಸ್ಸನ್ನು ಬೆಳಗುವಂತಹದ್ದು ಆ ಚೈತನ್ಯ. ಅದು ಯಾವುದು ಅಂತಂದ್ರೆ ಅದೇ ಆತ್ಮ, ಅದೇ ನೀನು.
ಈ ಅಪ್ರಮೇಯ ಅಂತಂದ್ರೆ ಈ ಇಂದ್ರಿಯಗಳಿಗೆ ನಿಲುಕದಂತಹವನು. ಅಂದ್ರೆ ಆ ಒಂದು ಚೈತನ್ಯ ಶಕ್ತಿ ಯಾವುದೊಂದು ಇಂದ್ರಿಯಗಳಿಗೆ ಶಕ್ತಿ ಕೊಟ್ಟು ಈ ಪ್ರಪಂಚವನ್ನ ನೋಡೋದಕ್ಕೆ ಸಹಾಯ ಮಾಡಿದ್ಯೋ ಅದನ್ನ ಈ ಇಂದ್ರಿಯಗಳಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದು ಅಪ್ರಮೇಯ. ಹಾಗಾಗಿ ನಮಗೆ ಆ, ಆತ್ಮನನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾನೇ ಆತ್ಮ ಆಗಿರೋದಕ್ಕೆ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೂ ಸಹ ಸಾಧ್ಯ ಇಲ್ಲ. ಹೇಗೆ ಕಣ್ಣುಗಳನ್ನೇ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ ಅದೇ ರೀತಿಯಲ್ಲಿ ಆತ್ಮನನ್ನೇ ನೋಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಮತ್ತೆ ಆತ್ಮ ಈ ಒಂದು ಸ್ಥೂಲವಾದ ಇಂದ್ರಿಯಗಳಿಗೆ ಗೋಚರವಾಗೋಲ್ಲ. ಆದರೆ ಹೇಗೆ ಗೋಚರವಾಗ್ತಾನೆ? ಈ ಬ್ರಹ್ಮಜ್ಞಾನಿಗಳಿಗೆ ಈ ಒಂದು ಎಲ್ಲ ತತ್ವಗಳನ್ನ ತಿಳಿದುಕೊಂಡಿರೋದ್ರಿಂದ ಮತ್ತೆ ಅವರು ಧ್ಯಾನ ಮಾಡೋದ್ರಿಂದ ಅವರಿಗೆ ಗೋಚರವಾಗತ್ತೆ. ಈ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ಆ ಒಂದು ಸ್ವಸ್ವರೂಪದಲ್ಲಿ ನಿಲ್ಲುವಂತಹ ಒಂದು ಆ, ಅವರಿಗೆ ಕೆಪಾಸಿಟಿ ಅನ್ನೋದು ಬರುತ್ತೆ. ಆ ಧ್ಯಾನ ಅನ್ನೋದು ಮಾಡಬೇಕು. ನಾನು ಸಚ್ಚಿದಾನಂದ ಸ್ವರೂಪಿ, ನಾನು ಈ ಬದಲಾವಣೆ ಆಗ್ತಾ ಇರುವಂತಹ ಈ ದೇಹ ಮನಸ್ಸು ಬುದ್ಧಿ ಮತ್ತು ಈ ಪ್ರಪಂಚ ಅಲ್ಲ ಅನ್ನೋದ್ರಲ್ಲಿ ಸ್ಥಿರವಾಗಬೇಕು. ಬರೀ ಬಾಯಿಂದ ಹೇಳೋದಲ್ಲ, ಅದನ್ನ ಸಾಧನೆ ಮಾಡಬೇಕು. ಅಷ್ಟು ಸುಲಭಕ್ಕೆ ನಾನ್ ದೇಹ ಅಲ್ಲ ಅಂತಂದ್ಬಿಟ್ಟು ಬಾಯಿನಲ್ಲಿ ಹೇಳಿದ ಹಾಗೆ ನಾನು ಒಪ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ಏನಾದರೂ ಒಂದು ಇನ್ಸಿಡೆನ್ಸ್ ಆಯಿತು ಅಂದರೆ ತಕ್ಷಣ ನನಗೆ ದುಃಖ ಆಗ್ಬೋದು ಅಥವಾ ಸಂತೋಷ ಆಗಬಹುದು. ಆದರೆ ವಿಚಲಿತವಾಗದೆ ಇದು ಯಾವುದರಿಂದ ಆಗ್ತಾ ಇದೆ, ಇದು ಇದರ ಮೂಲ ಏನು, ಇದು ಯಾವುದು ಹೇಗೆ ಬದಲಾವಣೆ ಆಗಬಹುದು ಅನ್ನೋದನ್ನ ತಿಳ್ಕೊಂಡು ನಾನು ಸಾಕ್ಷಿ ಭಾವದಿಂದ ಯಾವತ್ತು ನಿಂತ್ಕೊಂಡು ನಾನು ನೋಡ್ತೀನೋ ಅವತ್ತು ನಾನು ಆತ್ಮದರ್ಶನವನ್ನು ಮಾಡ್ಕೊಳ್ಳೋದಕ್ಕೆ ಆ, ಅರ್ಹತೆಯನ್ನು ಪಡ್ಕೊಳ್ತೀನಿ. ಆ ರೀತಿಯಲ್ಲಿ ಇಂದ್ರಿಯಗಳಿಗೆ ಗೋಚರವಾಗದೇ ಇರುವಂತಹ ಆತ್ಮನು ಅಪ್ರಮೇಯ, ನಿತ್ಯ ಸ್ವರೂಪಿ. ಅಂದರೆ ನಿತ್ಯವಾಗಿರುವಂತಹದ್ದು ಎಲ್ಲ ಸ್ಥಿತಿಗಳಲ್ಲಿ, ಅಂದರೆ ಎಚ್ಚರ, ನಿದ್ದೆ ಆ, ಮತ್ತೆ ಕನಸು, ಈ ಮೂರು ಸ್ಥಿತಿಗಳಲ್ಲೂ ಮತ್ತೆ ಮೂರು ಕಾಲಗಳಲ್ಲಿ, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ, ಎಲ್ಲ ಕಾಲಗಳಲ್ಲೂ ಇರುವಂತಹವನು ಆತ್ಮ ಅಂತ ತಿಳ್ಕೊಳ್ಬೇಕು. ಶರೀರ ಅಂತಂದ್ರೆ ಏನು? ಶರೀರ ಅಂದ್ರೆ ಇವಾಗ ನಾವು ಮಡಕೆ ಕುಡಿಕೆಗಳು ನೋಡಿದ್ವಲ್ಲ, ಅವುಗಳು ಅಂಗಾಂಗಗಳಿಂದ ಆಗಿರುವಂತಹದ್ದು. ಅವುಗಳು ಆ, ಅಂಗಗಳಿಂದ ಜೋಡಣೆ ಯಾವುದಾಗಿರುತ್ತೋ ಅಂತಹದ್ದು ಶರೀರ. ಆ ಶರೀರ ಆ, ಹಾಗಾಗಿರೋದ್ರಿಂದನೇ ಅದು ನಾಶ ಆಗೋದು. ಅರ್ಥ ಆಯ್ತಾ? ಆ, ಅದು ಒಂದು ದಿನ ನಾಶ ಆಗುವಂಥದ್ದು, ಅದು ಶಾಶ್ವತವಾದದ್ದಲ್ಲ. ನಾವು ಅದೇ ಶಾಶ್ವತ ಅಂತ ತಿಳ್ಕೊಂಡು ತಪ್ಪು ತಿಳುವಳಿಕೆಯಿಂದ ನಾವು ಆ, ಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ವಿ. ಆ ತಪ್ಪು ತಿಳುವಳಿಕೆನ ತೆಗ್ದಾಕ್ತಾ ಹೋಗ್ಬೇಕು. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನಾದರೂ ಕ್ವಶನ್ ಇದೆಯಾ? ಏನು ಇಲ್ಲ ಅಂತಂದ್ರೆ ಸ್ಟಾಪ್ ಮಾಡೋಣ. ಆಂಟಿ ಅವಾಗ್ಲೇ ಒಂದ್ ಮಾತು ಹೇಳಿದ್ರಿ ಮಧ್ಯದಲ್ಲಿ, ಅದ್ ಇನ್ನೊಂದ್ಸತಿ ಹೇಳಿ ಆಂಟಿ. ನಾವ್ ಯಾವಾಗ ನಮ್ಮ ಇದನ್ನ ನೋಡ್ಕೊಳಕ್ಕಾಗತ್ತೆ? ಏನು ಅದು ನನ್ಗೆ ಹೇಳಕ್ ಆತ್ಮನ ಸ್ವರೂಪವನ್ನ ಹಾ ಹಾ ಅದೇ ನಾನ್ ಹೌದಂಟಿ. ಹೇಳ್ದೆ ಏನು ಅಂತಂದ್ರೆ, ಹೇಳಿ ಹೇಳಿ. ನನ್ನನ್ನ ನಾನು ಇವಾಗ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ದೆ. ಅದು ಹೇಗೆ ಅಂತ ಬಿಟ್ಟು ಹಾ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾ ಇವಾಗ ನಾನು ಪ್ರಪಂಚವನ್ನ ಹೇಗೆ ನೋಡ್ತೀನಿ? ನಾನು ನನ್ನ 5 ಇಂದ್ರಿಯಗಳಿದೆ, ಹ್ಮ್ ಅದರಿಂದ ನೋಡ್ತೀನಿ. ಕಣ್ಣಿಂದ ದೃಶ್ಯವನ್ನು ನೋಡ್ತೀನಿ, ಕಿವಿಯಿಂದ ಶಬ್ದ, ಮತ್ತೆ ಆ, ಒಂದು ಚರ್ಮದ ಮೂಲಕ ಸ್ಪರ್ಶ, ನಾಲಿಗೆಯಿಂದ ರುಚಿ ನೋಡ್ತೀನಿ,
ಮೂಗಿನಿಂದ ಗಂಧ ಅಂದರೆ ವಾಸನೆಯನ್ನು ನೋಡ್ತೀನಿ. ಈ ಐದೇ ವಿಷಯಗಳು ಅಲ್ಲಿ ಪ್ರಪಂಚದಲ್ಲೂ ಅಷ್ಟೇ ನಿಮಗೆ ಅನೇಕ ರೀತಿಯಲ್ಲಿ ಕಾಣಿಸ್ಬೋದು, ಆದರೆ ಆ ಐದು ವಿಷಯಗಳಿಂದ ಮಾತ್ರ ನಾನು ಗ್ರಹಿಸೋದಕ್ಕೆ ಸಾಧ್ಯವಾಗೋದು. ಅದಕ್ಕೆ ಬಿಟ್ಟು ಯಾವುದು ಹ್ಮ್ ಇಲ್ಲವೇ ಇಲ್ಲ, ಚೆಕ್ ಮಾಡ್ಕೊಳ್ಳಿ. ಹ್ಮ್ ಅದು ಯಾವುದು ಇರೋದಕ್ಕೆ ಸಾಧ್ಯ ಇಲ್ಲ. ಅನೇಕ ರೀತಿಯಲ್ಲಿ ಕಾಣಿಸ್ತಾ ಇರ್ಬೋದು, ಅನೇಕ ರೀತಿಯಲ್ಲಿ ಕಾಣಿಸೋದು ಸಹ ಈ ಐದರ ಒಳಗಡೆನೆ ಇರಬೇಕು. ಹ್ಮ್ ಹ್ಮ್ ಇವಾಗ ಹಾಗೆ ನೋಡಿದ್ರೆ ಇವಾಗ ಕಣ್ಣಿಂದ ನೋಡಿದೆ ಅಂತ ತಿಳ್ಕೊಳ್ಳೋಣ. ಯಾಕೆಂದ್ರೆ ಪ್ರಧಾನವಾಗಿರುವಂತಹದ್ದು ಕಣ್ಣು. ಆ, ಕಣ್ಣಿನಿಂದ ಒಂದು ದೃಶ್ಯವನ್ನ ನೋಡಿದೆ, ಅದು ಕಣ್ಣು ನೋಡ್ತಾ ಇದೆ, ನಾನು ದೃಕ್ಕಾಯ್ತು, ಅದು ದೃಶ್ಯ ಆಯ್ತು. ಆದರೆ ಆ ಒಂದು ದೃಶ್ಯ ನನ್ನ ಕಣ್ಣನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಕಣ್ಣು ಸಹ ಕಣ್ಣನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸ್ವತಃ ಕಣ್ಣು ನೋಡ್ಕೊಳಕ್ಕಾಗತ್ತಾ? ಅದಕ್ಕೆ ಕನ್ನಡಿ ಬೇಕು, ಅವಾಗ ಮಾತ್ರ ಕಣ್ಣ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಕನ್ನಡಿ ಇಲ್ಲದೆ ನೀವು ಕಣ್ಣನ್ನು ನೋಡ್ಕೊಳಕ್ಕಾಗತ್ತೆ? ಸುಮತಿ ಎಲ್ಲೋದ್ರೆ? ಇಲ್ಲ ತಾನೆ? ಆಂಟಿ ಇದೀನಿ ಇದೀನಿ. ಹಾ, ಹಾ. ಅದೇ ಕಣ್ಣನ್ನ ನೋಡ್ಕೊಳಕ್ ಆಗಲ್ಲ ಅನ್ನೋದು ಗೊತ್ತಾಯ್ತಲ್ವಾ? ಹಾ, ಹೌದಂಟಿ. ಅದನ್ನ ನೋಡ್ಕೊಳ್ಬೇಕು ಅಂದ್ರೆ ಕನ್ನಡಿ ಮಾತ್ರ ಇದ್ರೆ ಮಾತ್ರ ನೋಡ್ಕೊಳ್ಳೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಹ್ಮ್ ಇಲ್ಲ. ಹ್ಮ್ ಹಾಗಾಗಿ ಈ ದೃಕ್ ಏನಿದೆ, ದೃಕ್ಕನ್ನ ನೋಡ್ಕೊಳಕ್ ಆಗಲ್ಲ. ಹ್ಮ್ ಆದ್ರೆ ಕಣ್ಣು ಒಂದು ಬದಲಾವಣೆಗಳು ಎಲ್ಲವೂ ಸಹ ಈ ಮನಸ್ಸಿಗೆ ಗೊತ್ತಾಗತ್ತೆ. ಹ್ಮ್ ಓ, ಇಲ್ಲಿ ಆಯ್ತಪ್ಪ, ನನ್ಗೆ ಇವಾಗ ದೃಷ್ಟಿ ಮಂದಾಯ್ತು, ವಯಸ್ಸಾಯ್ತು, ಅದಕ್ಕೆ ಹ್ಮ್ ಗ್ಲಾಸಸ್ ಹಾಕು, ಇದೆಲ್ಲ ಗೊತ್ತಾಯ್ತು, ನಂಗೆ ಕಣ್ಣಿಗೆ ತೊಂದರೆ ಆಗಿದೆ ಅಂತಂದ್ಬಿಟ್ಟು ಗೊತ್ತಾಯ್ತು. ಹ್ಮ್ ಈ ಮನಸ್ಸಿಗೆ ಗೊತ್ತಾಯ್ತು. ಆವಾಗ ಈ ಮನಸ್ಸು ಅನ್ನೋದು ದೃಕ್ಕಾಯ್ತು, ಈ ಕಣ್ಣು ಅನ್ನೋದು ದೃಶ್ಯ ಆಗೋಯ್ತು. ಅಂದ್ರೆ ಇದು ಸಹ ಜಡವೇ. ಯಾವಾಗ ಬದಲಾವಣೆ ಆಗೋಯ್ತೋ ಅದು ಜಡನೇ. ಇವಾಗ ಮನಸ್ಸು ದೃಕ್ಕಾಯ್ತು, ಇದು ದೃಶ್ಯ ಆಗೋಯ್ತು. ಆದರೆ ಇದು ಚೈತನ್ಯ ಎಲ್ಲಿಂದ ಬಂದಿತ್ತು ಈ ಕಣ್ಣಿಗೆ ಹೊರಗಡೆ ನೋಡೋದಕ್ಕೆ? ಈ ಮನಸ್ಸನ್ನೇ ಕೊಟ್ಟಿತ್ತು, ಅದಕ್ಕೆ ಚೈತನ್ಯವನ್ನ ಕೊಟ್ಟಿತ್ತು, ಅದಕ್ಕೋಸ್ಕರ ಅದು ಪ್ರಪಂಚವನ್ನ ನೋಡ್ತು. ಈಗ ಹ್ಮ್ ಮನಸ್ಸು ಸಹ ಶಾಶ್ವತವಾದದ್ದ ನೋಡ್ಕೊಳ್ಳೋಣ. ಅದು ಬದಲಾವಣೆ ಆಗ್ತಾ ಇದೆ. ನನಗೆ ಸುಖ ದುಃಖ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ? ಏನಾದ್ರು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋಯ್ತು ಅಂತಂದ್ರೆ ಅಷ್ಟೇ, ಎಷ್ಟೊಂದು ನೊಂದ್ಕೊಳ್ತೀನಿ, ಎಷ್ಟೊಂದು ಏನೋ ಒಂದ್ ಸ್ವಲ್ಪ ಒಳ್ಳೇದಾಗೋಯ್ತು ಅಂತಂದ್ರೆ ಎಷ್ಟೊಂದು ಹಾರಾಡ್ತೀನಿ, ಖುಷಿ ಪಡ್ತೀನಿ. ಹ್ಮ್ ಅದೆಲ್ಲ ಯಾರು ಗೊತ್ತಾಗ್ತಾ ಇದೆ? ಅದು ಮನಸ್ಸಿಗೆ. ಹ್ಮ್ ಮನೆ ಅಲ್ಲ, ಮನಸ್ಸಿಗೆ ಆಗ್ತಾ ಇರೋದು ಸುಖ ದುಃಖಗಳು. ಅದು ಹ್ಮ್ ಗೊತ್ತಾಗೋದು ಆತ್ಮನಿಗೆ. ಹ್ಮ್ ಮೂಲತಃ ಈ ಆತ್ಮನ ಚೈತನ್ಯದ ಬೆಳಕು ಈ ಮನಸ್ಸಿನ ಮೇಲೆ ಬಿದ್ದಾಗ ಹ್ಮ್ ಅದು ಅಂಗಾಂಗಗಳಿಗೂ ಸಹ ಚೈತನ್ಯವನ್ನು ಕೊಡುತ್ತೆ. ಅಂದ್ರೆ ಮೂಲ ಚೈತನ್ಯ ಅನ್ನೋದು ಈ ಆತ್ಮವೇ. ಹಾಗಾಗಿ ಮನಸ್ಸನ್ನು ಸಹ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಹ್ಮ್ ನೋಡ್ಕೊಳ್ಬೇಕಾದ್ರೆ ಈ ಆತ್ಮ ಅನ್ನೋದು ಬೇಕು. ಈ ಆತ್ಮವನ್ನು ನೋಡ್ಕೊಳ್ಳೋದಕ್ಕೆ ಬೇರೆ ಏನು ಇಲ್ಲ, ಅದೇ ಹ್ಮ್ ಮೂಲ ಸ್ವರೂಪ, ಹ್ಮ್ ಅದು ನಾನು. ಹ್ಮ್ ಈ ಬದಲಾವಣೆ ಆಗೋದೆಲ್ಲನೂ ನಾನಲ್ಲ ಹ್ಮ್ ಅನ್ನೋದನ್ನ ತಿಳ್ಕೊಳ್ಬೇಕು. ಆ, ಹ್ಮ್ ಆ, ಹಾಗೆ ಆ, ಇದು ಅಪ್ರಮೇಯ ಅನ್ನೋದಕ್ಕೆ ಇಂದ್ರಿಯಗಳಿಂದ ಗೋಚರವಾಗುವಂತಹದ್ದಲ್ಲ, ಅದು ಆತ್ಮನೇ ಆಗಿರೋದ್ರಿಂದ, ಆತ್ಮನೇ ಎಲ್ಲವನ್ನ ಅರಿತುಕೊಳ್ಳೋದಕ್ಕೆ ಕಾರಣವಾಗಿರೋದ್ರಿಂದ, ಆತ್ಮನನ್ನ ಅರಿತುಕೊಳ್ಳೋದಕ್ಕೆ ಈ ಬದಲಾವಣೆ ಆಗುವಂತಹ ಆ, ಈ ಅಸತ್ ವಸ್ತುಗಳಿಗೆ ಸಾಧ್ಯ ಇಲ್ಲ. ಹ್ಮ್ ನಿಲ್ಸಣ್ವಾ? ಇನ್ನು ಒಂದೇ ಒಂದ್ ಆಂಟಿ, ಒಂದ್ ಸ್ಮಾಲ್ ಆಂಟಿ, ಹ್ಮ್ ಕಾನ್ಶಿಯಸ್ನೆಸ್ ಅಂತೀವಲ್ಲ, ಅದನ್ನು ಆತ್ಮ ಒಂದೇನಾ ಆಂಟಿ? ಹ್ಮ್ ಹ್ಮ್ ಆತ್ಮ, ಸರಿ. ನಾವೇನು ಈ ಸಾಕ್ಷಿಭಾವವಾಗಿ ಏನು ನೋಡ್ತೀವಿ ಅದು ಅದೇನೆ. ನಾವು ಎಲ್ಲ ಟೋಟಲ್ ಆಗಿ ತಗೊಂಡಾಗ ಪರಮಾತ್ಮ, ಭಗವಂತ ಅಂತ ಹೇಳ್ತೀವಿ. ಪರಬ್ರಹ್ಮನ್ ಅಂತ ಹೇಳೋದು ಅದು ಮೂಲವಾಗಿ ಇರುವಂತಹದ್ದು. ಈ ಜಗತ್ತಿಗೆ ಬಂದಾಗ ಅದನ್ನ ಈಶ್ವರ ಅಂತ ಹೇಳೋದು. ಆ, ಹ್ಮ್ ನಮ್ಮ ಒಂದು ಇದರಲ್ಲಿ, ಇಂಡಿವಿಜುವಲ್ ಇದರಲ್ಲಿ ಜೀವಾತ್ಮ ಹ್ಮ್ ಅಂತ ಹೇಳ್ತೀವಿ. ಜೀವಾತ್ಮ ಆತ್ಮನೇ. ಆದ್ರೆ ನಾನ್ ನಿಜವಾಗ್ಲೂ ಆತ್ಮ ಅಂತಂದ್ಬಿಟ್ಟು ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಹ್ಮ್ ತಬ್ಬಿಬ್ಬಾಗಿ
ನಾನು ಈ ದೇಹದಲ್ಲಿ ಓಡಾಡ್ತಾ ಇದ್ದೀನಿ, ನಾನು ಇವಾಗ ಮಾತಾಡ್ತಾ ಇದ್ದೀನಲ್ಲ, ನಾನು ಮನಸ್ಸಿನ ಮೂಲಕ ಮಾತಾಡ್ತಿದ್ದೀನಿ, ಹ್ಮ್ ನನ್ನ ಬುದ್ಧಿಯ ಹ್ಮ್ ಮೂಲಕ ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು ಅನ್ಕೊಂಡ್ಬಿಡ್ತೀನಿ. ಅದು ಹ್ಮ್ ತಪ್ಪು ತಿಳುವಳಿಕೆ. ಇದೆಲ್ಲ ಎಲ್ಲಿ ಬರ್ತಾ ಇರೋದು, ಆ ಹ್ಮ್ ಆತ್ಮನ ಒಂದು ಅರಿವಿನ ಬೆಳಕಿನಲ್ಲಿ ಇದೆಲ್ಲ ನಡೀತಾ ಇದೆ. ಆತ್ಮ ಹೇಳೋದು ಇಲ್ಲ, ಕೇಳೋದು ಇಲ್ಲ, ಮಾಡೋದು ಇಲ್ಲ, ಸುಮ್ಮನೆ ಅದು ಅರಿವು ಎಲ್ಲವನ್ನ ಬೆಳಗೋದಷ್ಟೇ. ಅದಕ್ಕೆ ಹ್ಮ್ ಯಾವ ಆಕ್ಟಿವಿಟಿನೂ ಇಲ್ಲ. ಈ ಆಕ್ಟಿವಿಟಿ ಎಲ್ಲನೂ ಇರೋದು ಈ ಬದಲಾವಣೆ ಆಗುವಂತಹದಕ್ಕೆ ಮಾತ್ರ. ಹ್ಮ್ ಸರಿ ಆಂಟಿ, ಥ್ಯಾಂಕ್ಸ್. ಆದ್ರೆ ಅದಿಲ್ಲದೆ ಇವು ಯಾವ ಏನು ಕೆಲಸ ಮಾಡಲ್ಲ. ಹ್ಮ್ ಯಾಕಂದ್ರೆ ಸುಮಾರು ಸತಿ ನಾನ್ ತಿಳ್ಕೊಂಡ್ ಮಟ್ಟಿಗೆ ನಮ್ ಹ್ಮ್ ಮನಸ್ಸಾರು ನಮ್ದು ಲೆಕ್ಕಾಚಾರ ಮಾಡತ್ತೆ, ನಮ್ಗ್ ಒಳ್ಳೇದು ಏನು ಅಂತ ಯೋಚನೆ ಮಾಡತ್ತೆ. ಆತ್ಮ ಅಂದ್ರ ಕಾನ್ಶಿಯಸ್ ಇಂದ ನಾವ್ ಒಂದೊಂದ್ಸತಿ ನಮ್ಗ್ ನಷ್ಟ ಆದ್ರೂ ಪರವಾಗಿಲ್ಲ, ನಾವು ಯಾವ್ದಾದ್ರು ಒಂದ್ ಡಿಸಿಷನ್ ತಗೊಂಡಾಗ ಅದು ಇನ್ನರ್ ವಾಯ್ಸ್ ಅಂತ ಇವಾಗ ಇಂಗ್ಲಿಷಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು, ಅಥವಾ ಕಾನ್ಶಿಯಸ್ ಅಂತ ಹೇಳ್ಬೋದು. ಯಾವ್ದೋ ಒಂದು ಒಳಗಿಂದ ಒಂದು ಬರತ್ತೆ, ಅದು ನಮ್ದು ಅದೆಲ್ಲ ನಮ್ಮ ಲಾಭನೇ. ಸಂಸ್ಕಾರಗಳು ಅಷ್ಟೇ. ಈ ಒಳ್ಳೆ ಹ್ಮ್ ಸಂಸ್ಕಾರಗಳಿದ್ರೆ ಒಳ್ಳೆ ಯೋಚನೆಯನ್ನ ಮಾಡ್ತೀವಿ. ಹ್ಮ್ ಇಲ್ಲ ಕೆಟ್ಟ ಆಲೋಚನೆಗಳು ಬರ್ಬೇಕಾದ್ರೆ ನಮ್ಗೆ ಕೆಟ್ಟ ಸಂಸ್ಕಾರಗಳಿಂದ ಬಂದಿರುತ್ತೆ. ಅದ್ ಹ್ಮ್ ಏನೇ ಬರ್ಲಿ ಅದನ್ನ ಬೆಳಗೋದು ಅಷ್ಟೇನೆ. ಅದೇನು ನೀನ್ ಹಂಗ್ ಮಾಡು ಹಿಂಗ್ ಮಾಡು ಅಂತ ಏನ್ ಹೇಳಲ್ಲ. ಹ್ಮ್ ಸರಿ ಅಂತೆ. ಅದಕ್ಕೆ ಮನುಷ್ಯನ ಒಂದು ಸ್ವಭಾವ, ಮ್, ಅದಕ್ಕೆ ಕಾರಣ ಏನು ಅಂತಂದ್ಬಿಟ್ಟು ಅದನ್ನ ಕಂಡು ಹಿಡ್ಕೊಳ್ಬೇಕಷ್ಟೇನೆ. ಆದ್ರೆ ನಿಜವಾಗ್ಲೂ ಮನುಷ್ಯ ಆತ್ಮನೇ, ಆತ್ಮ ಸ್ವರೂಪ ಅಂತಂದ್ಬಿಟ್ಟೆ ನಾವು ಭಾವಿಸ್ಬೇಕು. ಅವರ ವರ್ತನೆಗಳು ಬೇರೆ ಬೇರೆಯಾಗಿರುತ್ತೆ ಅವರ ಸಂಸ್ಕಾರಕ್ಕೆ ಅನುಗುಣವಾಗಿ. ಹೊರತು ಎಲ್ಲ ಭಗವಂತನೇ ಅಷ್ಟೇ. ನಿಲ್ಸೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.